ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಈ ಒಂದು ರಿವ್ಯೂ ಮೀಟಿಂಗ್ ಆನ್ ವೆಬ್ಸೈಟ್ ಅಂಡ್ ಮೈ ರೋಟರಿ ಇದು ಹೋಗುವಂಥದ್ದು. ಇದರ ಬಗ್ಗೆ ಒಂದು ನಾವು ಮಂತ್ಲಿ ಒಂದು ಮಾಡ್ತೇವೆ ಅಂತ ಹೇಳಿದ್ದೇವೆ. ಅದೇ ತರ ನಮ್ಮ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ನವರು ಸಹ ಮಾಡ್ತಾ ಇದ್ದಾರೆ. ಸೊ ಅದರ ಪ್ರೋಗ್ರೆಸ್ ಬಗ್ಗೆ ಡಿಸ್ಕಸ್ ಮಾಡೋ ಬಗ್ಗೆ ಮೀಟಿಂಗ್ ಕರಿತಾ ಇದ್ದೇವೆ. ಸೊ ಇದರಲ್ಲಿ ಭಾಗಿಯಾದಂತ ನಮ್ಮ ಡಿಜನ್ ಡಾಕ್ಟರ್ ಗೌರಿ ಅವರೇ ಹಾಗೂ ಎಲ್ಲ ಎಜಿ ಅವರೇ ಮತ್ತು ಡಿಸ್ಟ್ರಿಕ್ಟ್ ಆಫೀಸರ್ಸ್ ಅವರೇ ಹಾಗೂ ವೆಬ್ಸೈಟ್ ಚೇರ್ಮನ್ ಅಮಿತಾ ಅರವಿಂದ್ ಹಾಗೂ ವೈಸ್ ಚೇರ್ಮನ್ ರಾಜೇಂದ್ರ ಪ್ರಸಾದ್ ಅವರೇ ಹಾಗೂ ಎಲ್ಲ ರೋಟರಿ ಮಿತ್ರರೇ. ಸೊ ಏನು ರೋಟರಿ ಇಂಡಿಯಾ ವೆಬ್ಸೈಟ್ ಏನಿದೆ ವೆರಿ ಇಂಪಾರ್ಟೆಂಟ್. ಎಲ್ಲ ನಮ್ಮ ಇಂಡಿಯಾದ 38 ಡಿಸ್ಟ್ರಿಕ್ಟ್ ನಲ್ಲಿ ಸಹ ಇದನ್ನೇ ಅಪ್ಲೈ ಮಾಡಿದ್ದಾರೆ. ಸೊ ನಮ್ಮ ಇಂಡಿಯಾದಲ್ಲಿ ಏನೇನು ಕಾರ್ಯಕ್ರಮ ಆಗ್ತದೆ, ಎಷ್ಟು ಕಾರ್ಯಕ್ರಮ ಆಗ್ತದೆ, ಯಾವ ವರ್ಷ ಎಷ್ಟಾಗಿದೆ ಅನ್ನುವಂಥದ್ದು ನೋಡೋದು ಒಂದೇ ಇದರಲ್ಲಿ ಕ್ಲಿಕ್ ನಲ್ಲಿ ನೋಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಇದನ್ನ ಮಾಡಿದ್ದಾರೆ. ಇದರ ಟ್ರೈನಿಂಗ್ ಕೊಟ್ಟಿದ್ದೇವೆ. ಸಂತೋಷ ವಿಷಯ ಅಂದ್ರೆ 60% ನಮ್ಮ ಕ್ಲಬ್ಗಳು ಇದರಲ್ಲಿ ಎಂಟ್ರಿ ಆಗಿ ತಮ್ಮ ರಿಜಿಸ್ಟ್ರೇಷನ್ ಪ್ರಾಜೆಕ್ಟ್ ಅನ್ನ ಎಂಟ್ರಿ ಮಾಡಿದ್ದೇವೆ. ಇನ್ನು ಉಳಿದ 40% ಈ ತಿಂಗಳಲ್ಲಿ ಆಗ್ಬೇಕು. ಅವರಿಗೆ ಏನಾದರೂ ಡೌಟ್ ಇದ್ರೆ ಈ ಒಂದು ಟ್ರೈನಿಂಗ್ ನಲ್ಲಿ ಇದರಲ್ಲಿ ಕೇಳ್ಕೊಂಡು ಅದನ್ನು ನೆಕ್ಸ್ಟ್ ಮೇಲ್ಗಡೆ ಇದ್ದ 6 ಝೋನ್ ಅವರು ವೈಸ್ ಚೇರ್ಮನ್ ಹತ್ರ, ಕೆಳಗಿದ್ದವರು 4 ಜನ ಅಮಿತ್ ಅರವಿಂದ್ ಹತ್ರ ಅಥವಾ ನಿಮ್ಮ ಕ್ಲಬ್ ನಲ್ಲಿ ಅಥವಾ ಡಿಸ್ಟ್ರಿಕ್ಟ್ ಹತ್ರ ಇರೋರ ಹತ್ರ ಕೇಳಿ ಆ ಒಂದು ಓಲ್ಡ್ ಜುಲೈ 1 ಎಲ್ಲದನ್ನು ಲೋಡ್ ಮಾಡ್ಲಿಕ್ಕೆ ನೋಡ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಲೋಡ್ ಮಾಡುವಾಗ ನೀವು ಅಮೌಂಟ್ ಹಾಕ್ತೀರಾ, ಫಿಗರ್ ಹಾಕ್ತೀರಾ, ಆ ಪ್ರಾಜೆಕ್ಟಿನ ವ್ಯಾಲ್ಯೂ ಕರೆಕ್ಟ್ ಆಗಿ ನೋಡಿ ಹಾಕ್ಬೇಕು. ಯಾಕಂದ್ರೆ ಯಾವ್ದಾದ್ರು ಒಂದು ಸಣ್ಣ ಕೆಲಸ ಮಾಡಿ ನೀವು 1000 ಗಟ್ಟಲೆ ಹಾಕಿದ್ರೆ ಅದು ಒಂದು ಸಿಕ್ಕಿದ್ರೆ ಏನಾಗ್ತದೆ, ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಆಗ್ತದೆ. ಅದ್ರ ಬಗ್ಗೆ ಅಮೌಂಟ್ ಮತ್ತೆ ವರ್ಕಿಂಗ್ ಟೈಮು, ಬೆನಿಫಿಷರಿ ನಂಬರ್ಸ್ ಇದೆಲ್ಲ ಹಾಕುವಾಗ ಸ್ವಲ್ಪ ಆದಷ್ಟು ರಿಯಲಿಸ್ಟಿಕ್ ಆಗಿ ಅದನ್ನ ಹಾಕಿ. ಯಾಕಂದ್ರೆ ನಾವು ಮಾಡುವ ಕೆಲಸ ಕರೆಕ್ಟ್ ಆಗಿ ಇರಬೇಕು. ಯಾರಾದರೂ ಬೇರೆ ಡಿಸ್ಟ್ರಿಕ್ಟ್ನವರು ಅಥವಾ ಬೇರೆಯವರು ನೋಡಿದ್ರೆ ಅದು ಅಪಹಾಸ್ಯಕ್ಕೆ ಈಡಾಗ್ತದೆ. ಅದ್ರ ಬಗ್ಗೆ ಸಹ ಜಾಗ್ರತೆ ಮಾಡಿ. ಮತ್ತೆ ಮುಂದೆ ಬರುವ ವರ್ಷ ಅಥವಾ ಅದರ ಮುಂದಿನ ವರ್ಷ ಡಾಕ್ಟರ್ ಗೌರಿ ಅವರು ಅವಾರ್ಡ್ಸ್ ಅಂತ ಇದರಲ್ಲೇ ನಾವು ಬಿಡ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಯಾಕಂತ ಹೇಳಿದ್ರೆ ಎಲ್ಲ ಇದರಲ್ಲೇ ಇರ್ತದೆ. ನಾವು ಆನ್ಲೈನ್ ಅಲ್ಲೇ ನಾವು ಇದು ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಈ ವರ್ಷ ಏನಂತ ಹೇಳಿದ್ರೆ ಏಪ್ರಿಲ್ ಮೇ ಇಂದ ನಮ್ಮದು ಅಪ್ಡೇಟ್ ಆಗ್ಲಿಲ್ಲ. ಆದ್ರೂ ಇದನ್ನ ಆದಷ್ಟು 100% ಅಪ್ಡೇಟ್ ಮಾಡ್ಲಿಕ್ಕೆ ನೋಡ್ತೇವೆ. ಅವಾರ್ಡಿಗೆ ಇದನ್ನು ಗಣನೆಗೆ ತೆಗೆದುಕೊಂಡು ಅವಾರ್ಡ್ ಮಾಡ್ಲಿಕ್ಕೆ ನೋಡ್ತೇವೆ. ಬಟ್ ಫಿಸಿಕಲಿ ಬೇರೆ ಇದು ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಮತ್ತೆ ಮೈ ಆ್ಯಪ್ ನಮ್ಮ 20% ಇದೆ, ಅದು ಸಹ ಜಾಸ್ತಿ ಆಗ್ಬೇಕು. ಅದು ಸಹ ನಮ್ಮ ಝೋನಲ್ IT ಆಫೀಸರು ಮತ್ತೆ ಕ್ಲಬ್ IT ಆಫೀಸರು ಸೇರಿಸಿ ಅದನ್ನ 100% ಮೈ ರೋಟರಿಗೆ ಹೋಗ್ಲಿಕ್ಕೂ ಸಹ ಪ್ರಯತ್ನ ಪಡಬೇಕು. ಇದಕ್ಕೆ ಸಹ ನಿಮ್ಗೆ ಡೌಟ್ ಏನಾದ್ರು ಇದ್ರೆ ಅದನ್ನ ಕೇಳ್ಕೊಳ್ಳಿ. ಮೈ ರೋಟರಿಗೆ ಹೋಗ್ಬೇಕಾದ್ರೆ ಫಸ್ಟ್ ನಿಮ್ಮ ಇಮೇಲ್ ಅಡ್ರೆಸ್ ಇರಬೇಕು, ಅದರ ಒಂದು ID ಸಹ ನಿಮ್ಗೆ ಗೊತ್ತಿರಬೇಕು. ಅದನ್ನ ಮಾಡಿಕೊಂಡು ನೀವು ಮೈ ರೋಟರಿಗೆ ಈಸಿಲಿ ಹೋಗ್ಬೋದು. ಹೋದ್ರೆ ಸಹ ನಿಮ್ಗೆ ಹೆಚ್ಚಿನ ವಿಷಯ, ನಮ್ಮ ಡಿಸ್ಟ್ರಿಕ್ಟ್ ವಿಷಯ ಇರ್ಬೋದು, ಕ್ಲಬ್ಬಿನ ವಿಷಯ ಇರ್ಬೋದು, ನಿಮ್ಮ ಪರ್ಸನಲ್ ವಿಷಯ ಇರ್ಬೋದು, ಎಲ್ಲ ತಿಳ್ಕೊಳ್ಳಿಕ್ಕೆ ಒಳ್ಳೇದಾಗ್ತದೆ ಅಂತ ಹೇಳ್ತಾ, ಮತ್ತೆ ಮುಂದೆ ಏನಾದ್ರು ಕ್ವಶನ್ ಇದ್ರೆ ಕೇಳಿ. ಇದರ ಬಗ್ಗೆ IT ಟ್ರೈನಿಂಗ್ ಸಹ ಅಮಿತ್ Yes, sir. Thank you, sir. So for the welcome and telling about the purpose of the meet. So ಈಗ ನಾನೀಗ ನಮ್ಮ ರೋಟರಿ ಇಂಡಿಯಾದ ವಿಷಯ ಹೇಳ್ತೇನೆ ನಿಮ್ಗೆ ಎಲ್ರಿಗೂ. ಸೊ ಸ್ಕ್ರೀನ್ ಶೇರ್ ಮಾಡ್ತೇನೆ, ಒಂದು ನಿಮಿಷ. ಸೊ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಎಲ್ರಿಗೆ ಹೇಳ್ಬೇಕೆ ಖುಷಿ ಅನ್ಸೋದೇನಂದ್ರೆ, 2 ಸೆಪ್ಟೆಂಬರಿಗೆ ನಮ್ದೊಂದು RI ಕೋಆರ್ಡಿನೇಟ್, ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಸ್ ಇದೊಂದು ಮೀಟಿಂಗ್ ಇತ್ತು. ಆಗ ನಮ್ಮ RI ಡೈರೆಕ್ಟರ್ ವೆಂಕಿ ಅವರು
ಅವ್ರು ಬಂದಿದ್ರು. ಸೊ ಅವ್ರು ಹೇಳಿದ್ರು ಏನಂತ ಹೇಳಿದ್ರೆ, ನಮ್ಮ ಡಿಸ್ಟ್ರಿಕ್ಟ್ ಬಹಳ ಚೆನ್ನಾಗಿ ಮಾಡ್ತಿದೆ. ಸೊ ಇಟ್ಸ್ ಅ ವೆರಿ ಗುಡ್ ಪಾಸಿಟಿವ್ ಸೈನ್ ಫಾರ್ ಅವರ್ ಡಿಸ್ಟ್ರಿಕ್ಟ್ RI3182. ಮತ್ತೆ ಏನ್ ಹೇಳಿದಾರೆ ಅಂತ ಹೇಳಿದ್ರೆ, ರೋಟರಿ ಇಂಡಿಯಾ ಇಸ್ ಒನ್ ಆಫ್ ದ ಕೈಂಡ್. ಸೊ ಇದೇನಂತೆ ಎಲ್ಲ ದೇಶದಲ್ಲಿ ಇಲ್ಲ ಇದು. ಸೊ ಇದು ನಮ್ಮ ದೇಶದಲ್ಲಿ ಪ್ರಪ್ರಥಮವಾಗಿ ಮಾಡಿದೆ. ಯಾಕಂದ್ರೆ ನಾವು ನೋಡಿರ್ಬೋದು, ನಮ್ಮ ಮೈ ರೋಟರಿಯಲ್ಲಿ ನಮ್ಮ ರೋಟರಿ ಇಂಡಿಯಾದ ಪ್ರಾಜೆಕ್ಟ್ಸ್ ನೋಡ್ಲಿಕ್ಕೆ ಬಹಳ ಕಷ್ಟ. ಸೊ ಈಗ ನಾವು ಎಲ್ಲಿಯಾದ್ರೂ ಬೇರೆ ದೇಶಕ್ಕೆ ಹೋಗೋದಾದ್ರೆ ಎಲ್ರಿಗೆ ಹೇಳ್ಬೋದು, ನಮ್ಮ ರೋಟರಿ ಇಂಡಿಯಾ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಈ ರೋಟರಿ ಇಂಡಿಯಾ ವೆಬ್ಸೈಟ್ ಅನ್ನು ನೋಡಿ. ಸೊ ಈಗ ನೀವು ನೋಡಿದ್ರೆ ನಮ್ಮದು ರೋಟರಿ ಇಂಡಿಯಾದಲ್ಲಿ ಎಷ್ಟು ಪ್ರಾಜೆಕ್ಟ್ಸ್ ಅಪ್ಡೇಟ್ ಆಗಿದೆ ಇಲ್ಲಿ ನೋಡ್ಬೋದು. 10,881 ಪ್ರಾಜೆಕ್ಟ್ಸ್ ಡೌನ್ಲೋಡ್ ಆಗಿದೆ. ಸೊ ಇಂಥದ್ದು ನಾವು ನೋಡ್ಬೇಕಾದ್ರೆ ಮುಂಚೆ ನಮ್ಗೆ ಅಪರ್ಚುನಿಟಿ ಇಲ್ಲ. ಸೊ ಇದು ರೋಟರಿ ಇಂಡಿಯಾ ಮಾಡಿದ ನಿಮಿತ್ತ ನಮ್ಗೆ ಇದೊಂದು ಒಳ್ಳೇದೊಂದು ಆಗಿದೆ. ಇಲ್ಲದ್ರೆ ವಿ ನೆವರ್ ಹ್ಯಾಡ್ ದಿಸ್ ಅಪರ್ಚುನಿಟಿ. ನಾವು ಮುಂಚೆ ಆದ್ರೆ ಎಷ್ಟು ಪ್ರಾಜೆಕ್ಟ್ ಇಂಡಿಯಾದಲ್ಲಿ ಆಗ್ತಿದೆ, ಏನಾಗ್ತಿದೆ, ಯಾರು ಏನ್ ಮಾಡ್ತಿದ್ದಾರೆ ಏನೂ ಗೊತ್ತಿರ್ಲಿಲ್ಲ. ಆದ್ರೂ ಇದರಲ್ಲಿ ಈಗ ಈ ಸ್ಟಾರ್ಟಿಂಗ್ ಸ್ಟೇಜ್ ಇದ್ದ ನಿಮಿತ್ತ ಇದ್ರಲ್ಲಿ ಹಲವಾರು ಪ್ರಾಬ್ಲಮ್ಗಳಿದೆ. ಯಾಕಂದ್ರೆ ಇದು ಫಸ್ಟ್ ಟೈಮ್ ಮಾಡೋದ್ ನಿಮಿತ್ತ ಮತ್ತೆ ಇಡೀ ದೇಶ ಇದ್ದ ನಿಮಿತ್ತ ಇದ್ರಲ್ಲಿ ಪ್ರಾಬ್ಲಮ್ಗಳು ಇರ್ತದೆ. ಸೊ ನಾವೇ ಇದನ್ನ ಯೂಸ್ ಮಾಡಿ 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 ಇನ್ನು ಮುಂದೆ ಇದನ್ನು ಪ್ರಾಬ್ಲಮ್ಸ್ ಅನ್ನು ಕಡಿಮೆ ಮಾಡ್ಬೋದು. ಮತ್ತೆ ಎಲ್ರಿಗೆ ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಏನಂದ್ರೆ ರೋಟರಿ ಇಂಡಿಯಾ ಮತ್ತು ಮೈ ರೋಟರಿ. ಸೊ ಇದು ರೋಟರಿ ಇಂಡಿಯಾ ವೆಬ್ಸೈಟ್, ಇದು ಮೈ ರೋಟರಿ ವೆಬ್ಸೈಟ್. ಸೊ ಇದು ಎರಡು ಬೇರೆ ಬೇರೆ. ಸೊ ಇದನ್ನೊಂದು ದಯವಿಟ್ಟು ಎಲ್ರು ನಿಮ್ಮದು ಯಾರು ಕ್ಲಬ್ನವರಿದ್ದಾರೆ ಇಲ್ಲದ್ರೆ ಅವರ ರೆಪ್ರೆಸೆಂಟೇಟಿವ್ಸ್ ಇದ್ರೆ ಅದನ್ನೊಂದು ಕ್ಲಾರಿಫೈ ಮಾಡ್ಕೊಳ್ಳಿ. ಯಾಕೆಂದ್ರೆ ದೀಸ್ ಟೂ ಆರ್ ಡಿಫ್ರೆಂಟ್ ಎಂಟಿಟೀಸ್, ದೇ ಆರ್ ನಾಟ್ ದ ಸೇಮ್. ಎಲ್ರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಸರ್ ನಾವು ಮೈ ರೋಟರಿಲಿ ಏನ್ ಮಾಡ್ಬೋದು, ರೋಟರಿ ಇಂಡಿಯಾದಲ್ಲಿ ಏನ್ ಮಾಡ್ಬೋದು. ರೋಟರಿ ಇಂಡಿಯಾ ಅಂತ ಅಂದ್ರೆ ಇಟ್ ಇಸ್ ಓನ್ಲಿ ಡೆಪಿಕ್ಟಿಂಗ್ ದ ಪ್ರಾಜೆಕ್ಟ್ಸ್ ಡನ್ ಇನ್ ಇಂಡಿಯಾ. ವೆರಾಸ್ ಇನ್ ಮೈ ರೋಟರಿಯಲ್ಲಿ ಏನಂದ್ರೆ ನಿಮ್ಗೆ ಮೆಂಬರ್ಸ್ ಆಡ್ ಮಾಡ್ಬೇಕಾ, ನಿಮ್ಗೆ ಮೆಂಬರ್ಸ್ ಡಿಲೀಟ್ ಮಾಡ್ಬೇಕಾ, ನಿಮ್ಮ ಕ್ಲಬ್ ಅಲ್ಲಿ ಯಾರು ಮೆಂಬರ್ಸ್ ಇದ್ದಾರೆ, ನಿಮ್ಮ ಕ್ಲಬ್ ಇನ್ವಾಯ್ಸ್ ಆಗ್ಲಿ, ನಿಮ್ಮ ಕ್ಲಬ್ ಡೀಟೇಲ್ಸ್ ಆಗ್ಲಿ, ಅದೆಲ್ಲ ಲೋಡ್ ಮಾಡ್ಬೇಕಾದ್ರೆ ಮೈ ರೋಟರಿ ಮಾತ್ರ. ಸೊ ರೋಟರಿ ಇಂಡಿಯಾ ಇಸ್ ನಾಟ್ ಕನೆಕ್ಟೆಡ್ ಟು ಇಟ್. ಬಟ್ ಇವತ್ತು ನಾವು ಮೇನ್ಲಿ ನಿಮ್ಗೆ ರೋಟರಿ ಇಂಡಿಯಾದ ವಿಷಯ ಹೇಳ್ತೇವೆ. ಸೊ ಒಂದು ಸಣ್ಣ ಪ್ರೆಸೆಂಟೇಶನ್ ಇಂದ ಸ್ಟಾರ್ಟ್ ಮಾಡ್ತೇನೆ ನಿಮ್ಗೆ ನಾವ್ ಎಲ್ಲಿ ಇದ್ದೇವಂತ ತೋರಿಸ್ಲಿಕ್ಕೆ. ಸೊ ಇದು ವೇರ್ ಅವರ್ ಡಿಸ್ಟ್ರಿಕ್ಟ್ ಸ್ಟ್ಯಾಂಡ್ಸ್ ಇನ್ ಇಂಡಿಯಾ. ನೆನಪಿಟ್ಕೊಳ್ಳಿ, ಇಂಡಿಯಾದಲ್ಲಿ ಎಲ್ಲಿದೆ ನಮ್ಮ ಡಿಸ್ಟ್ರಿಕ್ಟ್. ವಿ ಆರ್ ಇನ್ ದ 8th ಪೊಸಿಷನ್. ಇದೊಂದು ಒಳ್ಳೆ ಹೆಮ್ಮೆಯ ವಿಷಯ. ಇಲ್ಲಿ ನೋಡಬಹುದು 2981 ಡಿಸ್ಟ್ರಿಕ್ಟ್ 1074 ಪ್ರಾಜೆಕ್ಟ್ಸ್ ಮಾಡಿದೆ. ವೆರಾಸ್ ನಮ್ಮ 3182 ಇಸ್ ಅಟ್ 501. ಸೊ ದಿಸ್ ಇಸ್ ಒನ್ ಆಫ್ ದ ವೆರಿ 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 ಬಿಗ್ ಅಚೀವ್ಮೆಂಟ್ ವಿಚ್ ಅವರ್ ಡಿಸ್ಟ್ರಿಕ್ಟ್ ಹಸ್ ಡನ್, ಅಂಡ್ ಎವ್ರಿ ಒನ್ ಡಿಸರ್ವ್ಸ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ದಿಸ್. ನಿಮ್ಮ ಸಪೋರ್ಟ್ ನಿಮಿತ್ತನೇ ನಾವು ಈ ಸ್ಟೇಜಿಗೆ ಬಂದಿದೆ. ಬಟ್ ನೆನಪಿಟ್ಕೊಳ್ಳಿ, ಇದು ಸ್ಟಾರ್ಟಿಂಗ್ ಅಷ್ಟೇ. ಸೊ ಇನ್ನು ಕೆಲವು ಕ್ಲಬ್ ಡಿಸ್ಟ್ರಿಕ್ಟ್ ಗಳೆಲ್ಲ ತುಂಬಾ ಸ್ಪೀಡ್ ಆಗಿ ಹಿಂದೆಂದ ಬರ್ತಿದ್ದಾರೆ. ಸೊ 8 ಹೇಳಿದ ಕೂಡಲೇ ಐ ಫೀಲ್ ವೆರಿ ಪ್ರೌಡ್, ಬಿಕಾಸ್ ನಮ್ಮದು 3182. ಸೊ ಒಂದು ಡಿಜಿಟ್ ಅನ್ನು ನಾವು ಅಚೀವ್ ಮಾಡಿದೆವು, 8 ಅನ್ನು ಅಚೀವ್ ಮಾಡಿದೆವು. ಇನ್ನು ಯಾವ್ದು 3 ಡಿಜಿಟ್ಸ್ ಇರೋದಿಲ್ಲಿ? 1, 2, 3. ಸೊ ಇನ್ನು ಇರೋದು 3 ಡಿಜಿಟ್ಸ್. ಸೊ ಇನ್ನು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರಿಗೆ ಇನ್ನು 3 ಡಿಜಿಟ್ಸ್ ಬಿಟ್ರೆ ಬೇರೆ ಏನೂ ಕಾಣೋದಿಲ್ಲ. ಸೊ ನೆಕ್ಸ್ಟ್ ನಾವು 3rd ಬರ್ಬೇಕು, ಮತ್ತೆ 2nd ಮತ್ತೆ 1st. ಯಾಕಂದ್ರೆ ಇದೇ ನಮ್ಗೆ ಬೇಕಾಗಿರೋದು. ವಿ ಆಲ್ವೇಸ್ ವಾಂಟ್ ಟು ಬಿ ನಂಬರ್ 1. ಸೊ ನಮ್ಮ ಗವರ್ನರ್ ಯಾವಾಗ್ಲೂ ಹೇಳಿದ್ದಾರೆ, ನಮ್ಮ ಡಿಸ್ಟ್ರಿಕ್ಟ್ ಯಾವಾಗ್ಲೂ ನಂಬರ್ 1 ಇರ್ಬೇಕು. ಸೊ ವಿ ಕಾಂಟ್ ಎಕ್ಸೆಪ್ಟ್ 2nd. ಕರೆಕ್ಟ್ ಅಲ್ಲ ಸರ್ ಗವರ್ನರ್ ಸರ್? ಸೊ ದಿಸ್ ಇಸ್ ವಾಟ್ ವಿ ರಿಕ್ವೈರ್, ಅಂಡ್ ವಿತ್ ಆಲ್ ಯುವರ್ ಸಪೋರ್ಟ್ ನಾವು ಇದನ್ನು ಅಚೀವ್ ಮಾಡ್ಕೊಳ್ಬಹುದು. ಸೊ ಜಸ್ಟ್ ನಿಮ್ಗೆ ಹೇಳ್ಬೇಕಾದ್ರೆ ಇದು ನಮ್ಮದು ಈಗಿನ ಡಿಸ್ಟ್ರಿಕ್ಟ್ ಇದು ಸ್ಟ್ಯಾಂಡ್. ಇದು ಬೆಳಿಗ್ಗೆದು, ಈಗದಲ್ಲ, ಕರೆಂಟ್ ಅಲ್ಲ, ಇವತ್ತು ಮಾರ್ನಿಂಗ್ ತೆಗ್ದದು. ಸೊ ನಮ್ಮ ಡಿಸ್ಟ್ರಿಕ್ಟ್ 507 ಪ್ರಾಜೆಕ್ಟ್ಸ್ ಮಾಡಿದೆ. ಇದರಲ್ಲಿ 46 lakhs ವರ್ತ್ ಆಫ್ ಪ್ರಾಜೆಕ್ಟ್ಸ್ ವಿ ಹ್ಯಾವ್ ಡನ್, ವಿಚ್ ಇಸ್ ಅ ವೆರಿ ಗುಡ್ ನಂಬರ್. ಅದರಲ್ಲಿ 82,372 ಬೆನಿಫಿಷರೀಸ್ ವಿ ಕುಡ್ ರೀಚ್, ಅಂಡ್ 7,709 ರೊಟೇರಿಯನ್ಸ್ ಇನ್ವಾಲ್ವ್ ಆಗಿದ್ದಾರೆ, 379 ರೊಟ್ರಾಕ್ಟರ್ಸ್ ಇನ್ವಾಲ್ವ್ ಆಗಿದ್ದಾರೆ, ಮತ್ತು 13,997 ಅಂದ್ರೆ ಅರೌಂಡ್ 14,000 ಮ್ಯಾನ್ ಪವರ್ಸ್ ಅನ್ನು ಯೂಸ್ ಮಾಡಿದೆವು. ಇದೊಂದು ಒಳ್ಳೇದೊಂದು ಅಚೀವ್ಮೆಂಟ್. ಆದ್ರೂ ಇದು ಅಚೀವ್ಮೆಂಟ್ ಒಳ್ಳೇದಾ ಅಂತ ಒಂದು ಕ್ವಶನ್ ಅದು ಸಹ ಇದೆ. ಯಾಕೆಂತ ಹೇಳ್ತೇನೆ. ಇದು ನೋಡಿ, ನಮ್ಮ ಡಿಸ್ಟ್ರಿಕ್ಟ್ 3182 ಪ್ರಾಜೆಕ್ಟ್ಸ್ ಮಾಡಿದ್ದು 507, ನಂಬರ್ ಆಫ್ ಕ್ಲಬ್ಸ್ ಇನ್ ಅವರ್ ಡಿಸ್ಟ್ರಿಕ್ಟ್ 83, ನಂಬರ್ ಆಫ್ ಕ್ಲಬ್ಸ್ ಅಪ್ಲೋಡೆಡ್ 54 ಮಾತ್ರ.
ಅದರಲ್ಲೂ ಒಂದಿದೆ, ಹೇಳ್ತೇನೆ ಏನಂತ. ಪರ್ಸೆಂಟೇಜ್ ಆಫ್ ಕ್ಲಬ್ಸ್ ಇನ್ವಾಲ್ವ್ 65%. 65, ಈ 65 ಈ ಗ್ಲಾಸ್ ನೋಡಿದ ಕೂಡ್ಲೆ ಬಾರಿ ಖುಷಿ ಆಗೋದು. ಎಂತ ಮಾರೆ ಇದೊಂದು 60 ಅಂತ ಹೇಳಿದ ಕೂಡ್ಲೆ ನಮ್ಮ ಫೆಲೋಶಿಪ್ ಅನ್ನು ಎಲ್ರಿಗೂ ನೆನಪು ಬರ್ತದೆ, ಹೌದಾ ಅಲ್ಲ? ಸೊ ಆದ್ರೂ ನಮ್ಮ ಫೆಲೋಶಿಪ್ ಅಲ್ಲಿ ಎಲ್ಲರೂ 60 ನಿಲ್ತಾರ? ಇಲ್ಲ, 60 ಯಾರು ನಿಲ್ಲೋದಿಲ್ಲ. 60 ಇಂದ 90, 90 ಇಂದ 120, 120 ಇಂದ 180, 180 ಇಂದ 200. ಸೊ ನಾವೀಗ 100% ಮಾಡ್ಬೇಕಾದ್ರೆ ನಮ್ದು 200% ವಿ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್. ಸೊ ಇಫ್ ಯು ಗೆಟ್ ಇನ್ವಾಲ್ವ್ 200%, ಇದ್ರಲ್ಲಿ ನಾವು ಮಾಡ್ಬೋದಂತ ನಮ್ಮ ಎಫಿಷಿಯನ್ಸಿ ಕೊಟ್ರೆ ವಿ ಕ್ಯಾನ್ ಡೂ ಇಟ್. ಸೊ ಒನ್ ಎಕ್ಸಾಂಪಲ್ ಇಸ್ ಕಾರ್ಕಳ. ಕಾರ್ಕಳ ಇಸ್ ಇನ್ ನಂಬರ್ 1 ಪೊಸಿಷನ್. ಸೊ ಈ 507 ಪ್ರಾಜೆಕ್ಟ್ ಅಲ್ಲಿ ನಾವು ನೋಡಿದ್ರೆ 10% ಪ್ರಾಜೆಕ್ಟ್ ಕಾರ್ಕಳನವರೇ ಮಾಡಿದ್ದಾರೆ. ಸೊ ನಮ್ಮ 83 ಕ್ಲಬ್ ಅಲ್ಲಿ 10% ಪ್ರಾಜೆಕ್ಟ್ಸ್ ಕಾರ್ಕಳದ. ಸೊ 41, ವೆರಿ ಗುಡ್, ಕಂಗ್ರಾಚುಲೇಷನ್ಸ್ ಕಾರ್ಕಳ ಕ್ಲಬ್. ಎಜಿ ನಮ್ಮ ನವೀನ್ ಸರಿಗೆ ಕಂಗ್ರಾಚುಲೇಷನ್ಸ್, ಮತ್ತೆ ಪ್ರೆಸಿಡೆಂಟ್ ಸೆಕ್ರೆಟರಿ. ಸೊ ಇದು ನಮ್ದು ಟಾಪ್ 5 ಅಪ್ಲೋಡರ್ಸ್. ಇದು ನಾವು ನೋಡ್ಬೋದು ಟಾಪ್ 5. ಇದರಲ್ಲಿ ಕಾರ್ಕಳ ಈಸ್ ಇನ್ ನಂಬರ್ 1, ಝೋನ್ 5. ನೆಕ್ಸ್ಟ್ ಮಣಿಪಾಲ್ ಹಿಲ್ಸ್ ಅವರಿದ್ದಾರೆ, ದೇ ಆರ್ ಇನ್ 33 ಪ್ರಾಜೆಕ್ಟ್, ಝೋನ್ 4. ಹಾಗೆ ಶಂಕರ್ಪುರ ಕ್ಲಬ್ 20 ಪ್ರಾಜೆಕ್ಟ್ ಅಲ್ಲಿ, ದೇ ಆರ್ ಫ್ರಮ್ ಝೋನ್ 5 ಅಗೇನ್. ಕೇಳ್ತಾ ಇಲ್ಲ ಸರ್? ಕೇಳ್ತದ ಸರ್? ಹಲೋ, am I audible? Hello, hello, hello. ಕೇಳ್ತದ ಸರ್? Hello. Hello. Am I audible? Hello. Gauri madam, am I audible? Hello. Rajaram, you are very audible. Okay. We can hear you clearly. Okay, thank you madam. Yeah. So these are the top 5 uploaders as on 5th September. Karkala is in number 1 position with 41 projects. Congratulations to them. Manipal Hills is with the 33 projects from zone 4. Then Shankarpura 20 projects, Hasanmittam 20 projects, Kota City zone 2 18 projects, Kundapura Sunrise 16 projects. So idanella ಒಟ್ಟು ಗೂಡ್ಸಿದ್ರೆ, so we have 150 projects which is done by these 6 clubs. ಸೊ ನಮ್ಮ ಝೋನ್ ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಕ್ಲಬ್ಸ್ ಇದೆ? 83 ಕ್ಲಬ್ಸ್ ಇದೆ. ಮಾತ್ರ ಈ 6 ಕ್ಲಬ್ಸ್ 500 ಪ್ರಾಜೆಕ್ಟ್ ಅಲ್ಲಿ 150 ಪ್ರಾಜೆಕ್ಟ್ ಖಾಲಿ 6 ಕ್ಲಬ್ಸ್ ಮಾಡಿದೆ. ಸೊ ಹಾಗಾದ್ರೆ ನಮ್ಮ 83 ಕ್ಲಬ್ಗಳು ಪ್ರಾಜೆಕ್ಟ್ ಅಪ್ಲೋಡ್ ಮಾಡಿದ್ರೆ ಇವತ್ತಿನ ದಿವಸಕ್ಕೆ ಆವರೇಜ್ ಒಂದು ಕ್ಲಬ್ 25 ಪ್ರಾಜೆಕ್ಟ್ ಮಾಡಿದಾದ್ರೆ 2000 ಪ್ರಾಜೆಕ್ಟ್ ಅಪ್ಲೋಡ್ ಆಗಿರ್ಬೇಕಿತ್ತು. ಸೊ ದಟ್ ಮೀನ್ಸ್ ವಿ ವುಡ್ ಹ್ಯಾವ್ ಬೀನ್ ಅಟ್ ನಂಬರ್ 1 ಪೊಸಿಷನ್. ಬಟ್ ಇದಾಗ್ಲಿಲ್ಲ, ಯಾಕೆಂದ್ರೆ ಕೆಲವರು ಎಲ್ಲರೂ ಸರ್ವಿಸ್ ಪ್ರಾಜೆಕ್ಟ್ ಅನ್ನು ಅಪ್ಲೋಡ್ ಮಾಡ್ತಾ ಇಲ್ಲ. ಸೊ ಅದು ನಾನು ಹೇಗೆ ಮಾಡ್ಬೋದು ಅಂತ ಹೇಳ್ತೇನೆ, ಯಾಕಂದ್ರೆ ಎಲ್ಲರೂ ಪ್ರಾಜೆಕ್ಟ್ ಮಾಡಿದ್ದಾರೆ. ಸೊ ಎವ್ರಿ ಒನ್ ಆರ್ ಡೂಯಿಂಗ್ ಗುಡ್ ಜಾಬ್, ಬಟ್ ಓನ್ಲಿ ಥಿಂಗ್ ಇಸ್ ಅಪ್ಲೋಡ್ ಆಗ್ತಾ ಇಲ್ಲ. ಸೊ ಅದು ಹೇಗೆ ಮಾಡ್ಬೋದು ಅಂತ ವಿಲ್ ಕಮ್ ಬ್ಯಾಕ್ ಟು ಇಟ್. ಸೊ ಈ ಕ್ಲಬ್ಸ್ ಹೆಚ್ಚಿನವ್ರು, ದಿಸ್ ಇಸ್ 29 ಕ್ಲಬ್ಸ್ ನಮ್ದು ಅಪ್ಲೋಡ್ ಮಾಡಲಿಲ್ಲದಿದ್ದ ಕ್ಲಬ್ಸ್. ಸೊ ಏಜಿಸ್ ನವರು ಇದನ್ನೊಂದು ದಯವಿಟ್ಟು ನೋಡ್ಬೇಕು, ಅವ್ರು ಯಾಕೆ ಮಾಡ್ಲಿಲ್ಲ, ಅವ್ರು ಏನ್ ಪ್ರಾಬ್ಲಮ್ ಇದೆ. ಇವತ್ತು ನಾನು ಹೇಳ್ತೇನೆ, ಅವ್ರು ಇಲ್ಲಿ ಇದ್ದಾರಾ ಇಲ್ಲ ಗೊತ್ತಿಲ್ಲ. ಇನ್ ಕೇಸ್ ಐ ನಾಟ್ ದರ್, ಸೊ ಕೈಂಡ್ಲಿ ಗೈಡ್ ದಮ್ ಅಂಡ್ ಸಿ ದಟ್ ಅವ್ರ ಪ್ರಾಜೆಕ್ಟ್ ಅನ್ನು ಅಪ್ಲೋಡ್ ಮಾಡುವ ಹಾಗೆ. ಸೊ ಝೋನ್ 1 ಇಂದ ಸಿದ್ದಾಪುರ ಹೊಸಂಗಡಿ, ಝೋನ್ 2 ಅಂಪಾರ್, ಕೋಟ ಸಾಲಿಗ್ರಾಮ ತೆಕ್ಕೆಟ್ಟೆ, ಹಾಗೆ ಝೋನ್ 3 ಬ್ರಹ್ಮಾವರ ಸಾಯ್ಬ್ರಕಟ್ಟೆ, ಝೋನ್ 4 ಇಂದ ಪೆರಡ್ಡೂರು ಉಡುಪಿ ರಾಯಲ್, ಝೋನ್ 5 ಇಂದ 5 ಕ್ಲಬ್ಸ್ ಇದ್ದಾರೆ. ಸೊ ಎಜಿ ನವೀನ್ ಸರ್ ನಿಮ್ದು 2 ಕ್ಲಬ್ ಲೀಡಿಂಗ್ ಅಲ್ಲಿದ್ದಾರೆ, ಬಟ್ ಈ 5 ಕ್ಲಬ್ ಮಾಡಿದ್ರೆ ಯು ವಿಲ್ ಬಿ ಸ್ಟಿಲ್ ಅಟ್ ದ ಟಾಪ್. ಸೊ ಹಾಗೆ ಝೋನ್ 6 ಇಂದ 1 ಕ್ಲಬ್, ಝೋನ್ 7 ಇಂದ 4, ಝೋನ್ 8 ಇಂದ 3, ಝೋನ್ 9 ಇಂದ 6 ಕ್ಲಬ್, ಹಾಗೆ ಝೋನ್ 11 ಇಂದ 2. ಸೊ
ಎಲ್ರು ಅಪ್ಲೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಟ್ ವಿಲ್ ಬಿ ಒನ್ ಬಿಗ್ ಅಚೀವ್ಮೆಂಟ್. ನಾವು ಈ ಸ್ಟೇಜಿಗೆ ಬಂದೇ ಬರ್ಬೋದು. ಸೊ ಇದು ಹೇಗೆ ಮಾಡ್ಬೋದು ಅಂತ ನಾವು ನಿಮ್ಗೆ ಈಗ ಹೇಳ್ತೇನೆ. ನೀವು ಎಂತ ಮಾಡ್ಬೋದು, ಸೆಷನ್ಸ್ ಅನ್ನು ಇಡ್ಬೇಕು ನಿಮ್ಮ ಝೋನ್ ಅಲ್ಲಿ. ಈಗ ಝೋನ್ 10, 11 ಮಾಡಿದ ನಂತರ ತುಂಬಾ ಹೆಲ್ಪ್ ಆಗಿದೆ ಅಂತ ಕೇಳಿದ್ದೇನೆ. ಹಾಗೆ ಝೋನ್ 7, 8 ನವರು ಇಡ್ತಿದ್ದಾರೆ ಸೆಷನ್ಸ್ ಅನ್ನು. ಸೊ ನಿಮ್ಗೆ ನಮ್ಮದು ಝೋನ್ ಇದು ವಿಷಯ ಹೇಳ್ಬೇಕಾದ್ರೆ ಡಿಸ್ಟ್ರಿಕ್ಟ್ಸ್, ರೋಟರಿ ಡಿಸ್ಟ್ರಿಕ್ಟ್ಸ್ ನಮ್ಮದು ಇಡೀ ದೇಶದು ಇಲ್ಲಿ ನೋಡ್ಬೋದು ನೀವು. ಸೊ ನಮ್ಮದು RI 3182 ಇಲ್ಲಿದೆ. ಸೊ ಅದನ್ನ ಕ್ಲಿಕ್ ಮಾಡಿದ ಕೂಡಲೇ ನಮ್ಮದು ಪ್ರಾಜೆಕ್ಟ್ಸ್ ನೋಡಿ, ಬೆಳಿಗ್ಗೆ 507 ಇತ್ತು, ನಿನ್ನೆ 490 ಇತ್ತು, ಇವತ್ತಿನ ಮೆಸೇಜ್ ಹೋದ ಕೂಡಲೇ 523ಕ್ಕೆ ಬಂತು. ಸೊ ದಿಸ್ ಇಸ್ ಒನ್ ಟೀಚರ್ಸ್ ಡೇ ಆಯ್ತು ಸರ್, ಹೌದು. ಸೊ ಇದು ಎಲ್ರು ಟೀಚರ್ಸ್ ಡೇ ಆದ ಕೂಡಲೇ ಬೇಗ ಬಂತು. ಸೊ ಇದನ್ನು ಅಪ್ಡೇಟ್ ಮಾಡ್ತಾ ಇದ್ರೆ ಎಲ್ರು ಏಜಸ್ ನವರು ಮತ್ತೆ ಪ್ರೆಸಿಡೆಂಟ್ ಸೆಕ್ರೆಟರಿಗಳು ಸ್ವಲ್ಪ ಒತ್ತಡ ಹಾಕ್ತಾ ಇದ್ರೆ ನಿಮ್ಗೆ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ಸೊ ಇಲ್ಲಿ ಲಿಸ್ಟ್ ನೋಡ್ಬೋದು, ನಿಮ್ಮ ಕ್ಲಬ್ಗಳು ಎಷ್ಟು ಪ್ರಾಜೆಕ್ಟ್ಸ್ ಅಪ್ಲೋಡ್ ಮಾಡಿದ್ದಾರೆ ಎಲ್ಲ ಇಲ್ಲಿ ನಿಮ್ಗೆ ಡ್ರಾಪ್ ಡೌನ್ ಅಲ್ಲಿ ಸಿಗ್ತದೆ. ಪ್ಲಸ್ ಎಲ್ರು ಮಾಡಿದ ಫೋಟೋಸ್ ಆಗ್ಲಿ ಪ್ರಾಜೆಕ್ಟ್ಸ್ ಆಗಿರ್ಲಿ ಎಲ್ಲ ನಿಮ್ಗೆ ವೆಬ್ಸೈಟ್ ಅಲ್ಲಿ ಇದೆ. ದಿಸ್ ಇಸ್ ನಿಮ್ಮ ಎಂಟೈರ್ ಇಂಡಿಯಾಕ್ ಹೋಗುವಂತದ್ದು ವೆಬ್ಸೈಟ್ ಇದು, ಎಂಟೈರ್ ಇಂಡಿಯಾಕ್ಕೆ. ಐ ನಾಟ್ ಟಾಕಿಂಗ್ ಅಬೌಟ್ ಖಾಲಿ ನಮ್ಮ ಡಿಸ್ಟ್ರಿಕ್ಟ್. ನಾನು ರೋಟರಿ ಇಂಡಿಯಾ ವೆಬ್ಸೈಟ್ ಅಲ್ಲೇ ನೋಡ್ತಿದ್ದೇನೆ ಇದು. ಇಟ್ ಇಸ್ ನಾಟ್ ಇನ್ ನಮ್ದು ಇದ್ರಲ್ಲ ನಾನು ನೋಡೋದು. ಸೊ ಹಾಗೆ ಈಗ ನಾನು ನಿಮ್ಗೆ ಇದು ನಮ್ಮ ರೋಟರಿ ಇಂಡಿಯಾದ ವೆಬ್ಸೈಟ್. ಸೊ ನಾನು ಲಾಗಿನ್ ಅನ್ನು ಮಾಡ್ತೇನೆ. ಈಗ ಲಾಗಿನ್ ಮಾಡಿ ನಿಮ್ಗೆ 3 ವಿಷಯಗಳನ್ನು ತಿಳಿಸ್ತೇನೆ ಇವತ್ತು. ಮೇನ್ಲಿ ಒನ್ ಇಸ್ ಸರ್ವಿಸ್ ಪ್ರಾಜೆಕ್ಟ್ಸ್, ಅನದರ್ ಇಸ್ ಕ್ಲಬ್ ಮಂತ್ಲಿ ರಿಪೋರ್ಟ್, ಮತ್ತೆ 3ನೇದು ರಿಪೋರ್ಟ್ಸ್ ಹೇಗೆ ಜನರೇಟ್ ಮಾಡ್ಬೋದು. ಸೊ ನಾವು ಲಾಗಿನ್ ಮಾಡಿದ ಕೂಡಲೇ ನಾನು ಡಿಸ್ಟ್ರಿಕ್ಟ್ ಚೇರ್ಮನ್ ಆದ ನಿಮಿತ್ತ ನಂಗೆ 2 ಮಾಡ್ಯೂಲ್ ಸಿಗ್ತದೆ. ಸೊ ನಿಮ್ಗೆ ನಿಮ್ಮ ಕ್ಲಬ್ ಇದು ಮಾಡ್ಯೂಲ್ ಸಿಗ್ತದೆ. ಸೊ ನಾನು ನನ್ನ ಕ್ಲಬ್ ಇದು ಮಾಡ್ಯೂಲ್ ಅನ್ನು ಯೂಸ್ ಮಾಡಿ ನಿಮ್ಗೆ ಇವತ್ತು ಐ ಗೈಡ್ ಯು. ಸೊ ದಿಸ್ ಇಸ್ ಒನ್. ಸೊ ಏನಿದ್ರೆ ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಕ್ವಶನ್ಸ್. ಬೇಕಾದ್ರೆ ಒಂದೊಂದೇ ಇದಾದ ನಂತರ ಬೇಕಾದ್ರೆ ಐ ಕ್ಯಾನ್ ಸ್ಟಾಪ್ ಅಂಡ್ ವಿ ಕ್ಯಾನ್ ಹ್ಯಾವ್ ಅ ಕ್ವಶನ್ ಅಂಡ್ ಆನ್ಸರ್ ಸೆಷನ್. ಸೊ ಫಸ್ಟ್ ಈ ಡ್ಯಾಶ್ ಬೋರ್ಡ್ ಬರ್ತದೆ ನಿಮ್ಗೆ. ಈ ಡ್ಯಾಶ್ ಬೋರ್ಡ್ ಬಂದ ಕೂಡಲೇ ಯು ಕ್ಯಾನ್ ಸಿ ದಿಸ್ ಸರ್ವಿಸ್ ಪ್ರಾಜೆಕ್ಟ್ಸ್ ಲಿಂಕ್ ಇಲ್ಲಿ. ಸೊ ಕೆಲವರು ಎಂತ ಮಾಡಿದ್ದಾರೆ ಅಂದ್ರೆ ಅವರ ಪ್ರಾಜೆಕ್ಟ್ಸ್ ಅನ್ನೆಲ್ಲ ಈ ಕ್ಲಬ್ ಮೀಟಿಂಗ್ಸ್ ಗೆ ಹಾಕಿ ಬಿಟ್ಟಿದ್ದಾರೆ. ಸೊ ದಟ್ ಈಸ್ ಒನ್ ರಾಂಗ್ ಥಿಂಗ್. ಕ್ಲಬ್ ಮೀಟಿಂಗ್ಸ್ ಅಂದ್ರೆ ನಿಮ್ಮದು ವಾರದಲ್ಲಿ ಆಗುವ ಮೀಟಿಂಗ್ಸ್ ಮಾತ್ರ ಈ ಕ್ಲಬ್ ಮೀಟಿಂಗ್ಸ್ ಅಲ್ಲಿ ಬರ್ಬೇಕು. ವೆರಸ್ ನೀವು ಇದು ಕೊರೋನಾಗೋಸ್ಕರ ಮಾಡೋದು, ನಿಮ್ಮ ಟೀಚರ್ಸ್ ಡೇ ಸೆಲೆಬ್ರೇಷನ್ ಎಲ್ಲ ಈ ಸರ್ವಿಸ್ ಪ್ರಾಜೆಕ್ಟ್ಸ್ ಅಂಡರ್ ಬರ್ತದೆ. ಸೊ ಇದನ್ನ ಕ್ಲಿಕ್ ಮಾಡಿದ ಕೂಡಲೇ ಯು ವಿಲ್ ಗೆಟ್ ಅ ಲಿಸ್ಟ್ ಆಫ್ ಪ್ರಾಜೆಕ್ಟ್ಸ್ ನಿಮ್ಮ ಕ್ಲಬ್ ಮಾಡಿದ್ದು. ಸೊ ದಿಸ್ ಇಸ್ ದ ಲಿಸ್ಟ್ ಆಫ್ ಪ್ರಾಜೆಕ್ಟ್ ಮೈ ಕ್ಲಬ್ ಹಸ್ ಡನ್, ರೋಟರಿ ಕ್ಲಬ್ ಉಡುಪಿ ಮಣಿಪಾಲ್. ಫಾರ್ ಎಕ್ಸಾಂಪಲ್ ಫಾರ್ಮೇಶನ್ ಆಫ್ ನ್ಯೂ ಕಮ್ಯುನಿಟಿ ಬೇಸ್ಡ್ ರೋಟರಿ ಕ್ಲಬ್, ಎಷ್ಟು ಕಾಸ್ಟ್ ಆಗಿದೆ, ಎಷ್ಟು ಬೆನಿಫಿಷರೀಸ್ ಇದ್ದಾರೆ ಎಲ್ಲ ಇಲ್ಲಿ ಬರ್ತದೆ. ಸೊ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ತಕೊಂಡೊಂದು ಪ್ರಾಜೆಕ್ಟ್ ಆಡ್ ಮಾಡ್ಲಿಕ್ಕೆ ಕಳಿಸ್ತೇನೆ ಇಲ್ಲಿ. ಸೊ ಯು ಕ್ಯಾನ್ ಜಸ್ಟ್ ಕ್ಲಿಕ್ ದಿಸ್ ಆಡ್ ಬಟನ್. ಆಡ್ ಬಟನ್ ಮಾಡಿದ ಕೂಡಲೇ ನಿಮ್ಗೆ ಈ ಪೇಜ್ ಬರ್ತದೆ ಇಲ್ಲಿ. ಸೊ ನೀವು ನೋಡ್ಬೋದು ಉಡುಪಿ ಮಣಿಪಾಲ್ ಕರ್ನಾಟಕ ಸರ್ವಿಸ್ ಪ್ರಾಜೆಕ್ಟ್ಸ್. ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ವಾಪಸ್ ರೋಟ್ರಾಕ್ಟ್ ವಿಷಯನೇ ಹಾಕ್ತೇನೆ. ಸೊ ಒಂದು ರೋಟ್ರಾಕ್ಟ್ ಅನ್ನು ನಾನು ಇನಾಗ್ರೇಟ್ ಮಾಡಿದ್ದೇನೆ. ಸೊ ರೋಟ್ರಾಕ್ಟ್ ಕ್ಲಬ್ Manipal Central. So this is a new community based club. New community based club. ಇದನ್ನೀಗ ಏರಿಯಾ ಫೋಕಸ್ ಯಾವುದು ಅಂತ ಕ್ವಶನ್ ಬರ್ತದೆ. ಸೊ ವಿಲ್ ಪುಟ್ ವಾಟ್ ಇಸ್ ಇಟ್, ಯೂತ್ ಸರ್ವಿಸ್. ಕರೆಕ್ಟಾ? ಯೂತ್ ಸರ್ವಿಸ್ಗೆ ಹಾಕ್ತೇನೆ. ನೆಕ್ಸ್ಟ್ ಕ್ಯಾಟಗರಿ ಫಾರ್ಮೇಶನ್ ಆಫ್ ನ್ಯೂ ರೋಟ್ರಾಕ್ಟ್ ಕ್ಲಬ್. ಯಾವ ಡೇಟಿಗೆ ಆದದ್ದು? ಸೊ ಫಾರ್ ಎಕ್ಸಾಂಪಲ್ ನಮ್ದು ಅದದು ಐ ಥಿಂಕ್ ಫಸ್ಟ್ ಸೆಪ್ಟೆಂಬರ್ಗೆ. ಸೊ ನೆಕ್ಸ್ಟ್ ಕರೆನ್ಸಿ ಅದರದು ಅರೌಂಡ್ 10,000 ಹಾಕಿದ್ದಾರೆ. ಬೆನಿಫಿಷರೀಸ್ ಎಷ್ಟಿದ್ದಾರೆ ಅದರಲ್ಲಿ ಒಂದು 25 ಮೆಂಬರ್ಸ್. ಓಕೆ. ನಂಬರ್ ಆಫ್ ಮ್ಯಾನ್ ಪವರ್ಸ್ ಇನ್ವಾಲ್ವ್ಡ್ ಐ ಥಿಂಕ್ 50. ರೋಟೇರಿಯನ್ಸ್ ಇನ್ವಾಲ್ವ್ಡ್ 10. ರೋಟ್ರಾಕ್ಟರ್ಸ್ ಇನ್ವಾಲ್ವ್ಡ್ 25 ಅಂತ ಹಾಕ್ತೇನೆ. ಸೊ ಇಲ್ಲಿ ನೋಡಿ ಇಷ್ಟೆಲ್ಲ ಹಾಕಿದ ನಂತರ ನಮ್ಮ ಗವರ್ನರ್ ಆಗ ಹೇಳಿದೆ ಅಂತ ನಿಮ್ಗೆ ಈ ಕರೆನ್ಸಿಯನ್ನು ಜಾಗ್ರತೆಯಲ್ಲಿ ಹಾಕಿ. ಕೆಲವರೊಂದು ಸಣ್ಣ ಪ್ರಾಜೆಕ್ಟ್ ಹಾಕಿ ಇದಕ್ಕೆ ಒಂದು 1 ಲಕ್ಷ ಅಂತ ಹಾಕೋದಲ್ಲ, 2 ಲಕ್ಷ ಹಾಕೋದಲ್ಲ,
80,000 90,000 ಜಸ್ಟ್ ಪುಟ್ ಅ ರಿಯಲಿಸ್ಟಿಕ್ ಫಿಗರ್. ಇದೇನ್ ಎಕ್ಸಾಕ್ಟ್ ಇದಕ್ಕೆ ನಿಮ್ಗೆ ಬಿಲ್ಸ್ ಕೇಳೋದ್ರಲ್ಲಿ ಏನಿಲ್ಲ. ಇಟ್ ಈಸ್ ಜಸ್ಟ್ ಅ ವ್ಯಾಲ್ಯೂ ಆಫ್ ದ ಪ್ರಾಜೆಕ್ಟ್. ನೀವೇನ್ ಮಾಡಿದ್ದೀರಿ ಅದನ್ನ ಮಾತ್ರ ನಾವು ಇಲ್ಲಿ ಹಾಕೋದು. ಅದೇ ರೀತಿ ಪ್ರಿಂಟ್ ಮೀಡಿಯಾದಲ್ಲಿ ಇದು ಕವರ್ ಆಗಿದೆ ಆದ್ರೆ ಯು ಕ್ಯಾನ್ ಜಸ್ಟ್ ಕ್ಲಿಕ್ ದಿಸ್ ಆಸ್ ಅ ಪ್ರಾಜೆಕ್ಟ್ ಬಿನ್ ಕವರ್ಡ್. ಹೌದಾದ್ರೆ ಇಲ್ಲಿ ಕೇಳ್ತದೆ ಪ್ಲೀಸ್ ಅಪ್ಲೋಡ್ ದ ಪಿಕ್ಚರ್ ಫಾರ್ ಆರ್ಟಿಕಲ್ ಅಥೆಂಟಿಕೇಶನ್. ನಿಮ್ದು ಉದಯವಾಣಿ ಕಟ್ಟಿಂಗ್, ವಿಜಯವಾಣಿಯ, ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಎಲ್ಲಿ ಬಂದಿದೆ ಅದನ್ನೊಂದು ಹಾಕೋದು. ಮತ್ತೆ ನಿಮ್ದು ಪ್ರಾಜೆಕ್ಟ್ ಇದೊಂದು 5 ಫೋಟೋಗಳನ್ನು ಹಾಕೋದು. ಇಲ್ಲಿ ಹಾಕಿ ಲಾಸ್ಟಿಗೆ ಯು ಕ್ಯಾನ್ ಜಸ್ಟ್ ಕ್ಲಿಕ್ ಸೇವ್. ಸೇವ್ ಕೊಟ್ಟ ಕೂಡ್ಲೆ ಯು ವಿಲ್ ಗೆಟ್ ಇಟ್ ಹಿಯರ್. ಇಟ್ಸ್ ದಿಸ್ ಫಾರ್ಮೇಶನ್ ಆಫ್ ನ್ಯೂ ಕಮ್ಯುನಿಟಿ. ಇದನ್ನ ಬೇಕಾದ್ರೆ ನೀವು ಎಡಿಟ್ ಮಾಡಬಹುದು. ಎಡಿಟ್ ಮಾಡಿದ ಕೂಡಲೇ ನೀವು ಏನ್ ಬೇಕಾದ್ರೆ ಎಡಿಟ್, ಇಲ್ಲಿ ಎಡಿಟ್ ಅಂತ ಆಪ್ಷನ್ ಇದೆ, ಡಿಲೀಟ್ ಅಂತ ಆಪ್ಷನ್ ಇದೆ. ಸೊ ಯು ಕ್ಯಾನ್ ಜಸ್ಟ್ ಕೀಪ್ ಚೇಂಜಿಂಗ್ ಇಟ್. ನಿಮ್ಗೆ ಎಂತ ಬೇಕಾದ್ರೆ ಮಾಡ್ಬೋದು. ಇಲ್ಲಿ ಹಾಕಿದ ನಿಮಿತ್ತ ನಿಮ್ಗೆ ಏನ್ ಅಡ್ವಾಂಟೇಜ್ ಇದೆ ಅಂತ ಹೇಳ್ತೇನೆ ನಿಮ್ಗೆ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಅಪ್ಲೋಡ್ ಒನ್ ಪ್ರಾಜೆಕ್ಟ್. ಸೊ ಇದರ ವಿಷಯ ಏನಾದ್ರು ಯಾರಿಗೆ ಕೇಳಲಿಕ್ಕಿದ್ರೆ ಗವರ್ನರ್ ಸರ್ ಎಲ್ಲ ಆದ ನಂತರ ಮಾಡೋದು ಕ್ವಶನ್ಸ್ ಮಧ್ಯ ಮಧ್ಯದಲ್ಲಿ ಕೇಳ್ಬೇಕಾ? ಆದ ನಂತರ. ಓಕೆ, ದಿಸ್ ಇಸ್ ಒನ್ ವೇ ಯು ಕ್ಯಾನ್ ಡೂ ದ ಸರ್ವಿಸ್ ಪ್ರಾಜೆಕ್ಟ್ ಅಪ್ಲೋಡಿಂಗ್. ಎಷ್ಟು ಪ್ರಾಜೆಕ್ಟ್ ಬೇಕಾದ್ರೆ ಯು ಕ್ಯಾನ್ ಅಪ್ಲೋಡ್ ಇಟ್. ಅದೇ ರೀತಿ ಕ್ಲಬ್ ಮೀಟಿಂಗ್ಸ್ ಬೇಕಾದ್ರೆ ಯಾರಿಗಾದ್ರೂ ಕ್ಲಬ್ ಮೀಟಿಂಗ್ಸ್ ಡೌಟ್ ಇದ್ರೆ ಐ ಜಸ್ಟ್ ಶೋ ಯು ಕ್ಲಬ್ ಮೀಟಿಂಗ್ಸ್. ಸೊ ಕ್ಲಬ್ ಮೀಟಿಂಗ್ಸ್ ಸೇಮ್, ಆಡ್ ಅ ಮೀಟಿಂಗ್. ಸೊ ಇಲ್ಲಿ ಒಂದು ಮೀಟಿಂಗ್ ನೀವು ಆಡ್ ಮಾಡ್ಬೋದು. ಸೇಮ್ ಥಿಂಗ್, ಟೈಟಲ್ ಕೊಡೋದು. ಏನ್ ಇವತ್ತಿದು ಮೀಟಿಂಗ್ ಟೈಟಲ್ ಕೊಡಬೇಕಾದ್ರೆ ರೋಟರಿ ಇಂಡಿಯಾ ರಿವ್ಯೂ ಮೀಟಿಂಗ್, ಇಂಡಿಯಾ ರಿವ್ಯೂ ಮೀಟಿಂಗ್. ಡಿಸ್ಕ್ರಿಪ್ಷನ್ RI3182 ರೋಟರಿ ಇಂಡಿಯಾ ರಿವ್ಯೂ ಕೊಡೋದು. ಡೇಟ್ ಇವತ್ತಿನ ಡೇಟ್. ಅಟೆಂಡೆನ್ಸ್ ಎಷ್ಟು ಜನ ಬಂದಿದ್ದಾರೆ? 60 ಜನ ಅಂತ. 60. ಓಕೆ, ನಮ್ಮ ಕ್ಲಬ್ ಅಲ್ಲಿ ಜಾಸ್ತಿ ಇದ್ದಾರೆ. ಓಕೆ, 30 ಕೊಡು. 30 ಕೊಟ್ಟ ಕೂಡಲೇ ಆಟೋಮ್ಯಾಟಿಕ್ ಆಗಿ ಅಟೆಂಡೆನ್ಸ್ ಪರ್ಸೆಂಟೇಜ್ ಬರ್ತದೆ. ಸೊ ಏನ್ ಟೈಪ್ ಮೀಟಿಂಗ್ ಇದೆ, ರೆಗ್ಯುಲರ್, BOD, ಅಸೆಂಬ್ಲಿ ಮೀಟಿಂಗ್ ಏನಂತಾನೆ ಫಿಕ್ಸ್ ಮಾಡ್ಬೋದು. ಅದೇ ರೀತಿ ಫೋಟೋಸ್ ಅನ್ನು ಅಪ್ಲೋಡ್ ಮಾಡಿ. ಫೋಟೋಸ್ ಅನ್ನು ಅಪ್ಲೋಡ್ ಮಾಡಿದ ಕೂಡಲೇ ಸೇವ್. ಅಷ್ಟೇ, ಬೇರೆ ಏನ್ ಕೆಲಸ ಇಲ್ಲ. ಇದೆಲ್ಲ ಮೀಟಿಂಗ್ ಆದ ತಕ್ಷಣ ನೀವು ಇವನ್ ನಿಮ್ಮ ಮೊಬೈಲ್ ಆಪ್ ಇಂದ ಸಹ ಮಾಡ್ಬೋದು. ಇವನ್ ದಟ್ ಈಸ್ ಆಲ್ಸೋ ಪಾಸಿಬಲ್. ಹಾಕಿದ ಕೂಡಲೇ ನಿಮ್ಗೆ ಏನೆಲ್ಲ ಮೀಟಿಂಗ್ಸ್ ಆಗಿದೆ ಎಲ್ಲ ಬರ್ತದೆ. ಇದು ಮಾಡಿದ ನಂತರ ನೆಕ್ಸ್ಟ್ ಯು ಹ್ಯಾವ್ ಟು ಕಮ್ ಮಂತ್ಲಿ. ನೀವೇನ್ ಜನರೇಟ್ ಮಾಡಬೇಕು. ಸೊ ಫಸ್ಟ್ ನೆನಪಿಟ್ಕೊಳ್ಳಿ, ಫಸ್ಟ್ ಇಸ್ ಸರ್ವಿಸ್ ಪ್ರಾಜೆಕ್ಟ್, ಸೆಕೆಂಡ್ ಕ್ಲಬ್ ಮೀಟಿಂಗ್ಸ್, ಥರ್ಡ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್ ಇಸ್ ಕ್ಲಬ್ ಮಂತ್ಲಿ ರಿಪೋರ್ಟ್. ಇದು ಯಾರು ಮಾಡ್ತಾ ಇಲ್ಲ. ಏಜ್ಗಳು ಹೆಚ್ಚಿನ ಅಂಶ ನಿಮಗೆ ಹಾರ್ಡ್ ಕಾಪಿ ಕೊಟ್ಟಿದ್ದಾರೆ, ಎಲ್ಲರೂ ಕೈಯಲ್ಲಿ ಬರೀತಿದ್ದಾರೆ, ಮತ್ತೆ ಸ್ಕ್ಯಾನ್ ಮಾಡಿ ಕಳಿಸ್ತಿದ್ದಾರೆ. ದಟ್ಸ್ ಅ ರಾಂಗ್ ಪ್ರೊಸೀಜರ್ ನೀವು ಫಾಲೋ ಮಾಡ್ತಿದ್ದೀರಿ. ಕ್ಲಬ್ ಮಂತ್ಲಿ ರಿಪೋರ್ಟ್ ನೀವು ಜನರೇಟ್ ರೋಟರಿ ಇಂಡಿಯಾ ವೆಬ್ಸೈಟ್ ಅಲ್ಲೇ ಮಾಡಬೇಕು. ಗವರ್ನರ್ ಫಸ್ಟ್ ಡೇ ಇಂದ ಸಹ ಹೇಳಿದ್ದಾರೆ, ಕ್ಲಬ್ ಮಂತ್ಲಿ ರಿಪೋರ್ಟ್ ನೀವು ಜನರೇಟ್ ಮಾಡ್ಲಿಲ್ಲ ಆದ್ರೆ ನಿಮ್ಮದು ಅವಾರ್ಡ್ಸ್ಗೆ ಕಷ್ಟ ಆಗ್ತದೆ. ಸೊ ಕ್ಲಬ್ ಮಂತ್ಲಿ ರಿಪೋರ್ಟ್ಸ್ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ನೀವು ನೋಡ್ಬೋದು ಯಾರ್ದ ಎಕೋ ಆಗ್ತಾ ಉಂಟು. ಸೊ ಕ್ಲಬ್ ಮಂತ್ಲಿ ರಿಪೋರ್ಟ್ ಇಲ್ಲಿ ನೀವು ಆಗಸ್ಟ್ 2020 ಅಂತ ನಾನು ಕ್ಲಿಕ್ ಮಾಡ್ತೇನೆ. ಇಲ್ಲಿ ಕ್ರಿಯೇಟ್ ಅಂತ ಉಂಟಲ್ಲ ಬಟನ್. ಸೊ ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ 3 ಬಟನ್ ಸಿಗ್ತದೆ ನಿಮಗೆ: ವ್ಯೂ, ಕ್ರಿಯೇಟ್, ಎಡಿಟ್, ಡೌನ್ಲೋಡ್. Okay. Mr. Rajendra Prasad Singh is, that's why it's echoing. Oh, this can mute everybody. Okay, I'll just remove. Yeah. Okay. So we can ಇಲ್ಲಿ ನೋಡಿದ್ರೆ ನೀವು ವ್ಯೂ, ಕ್ರಿಯೇಟ್, ಎಡಿಟ್ 3 ಆಪ್ಷನ್ ಇದೆ. ಸೊ ಇಲ್ಲಿ ನೀವು ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿ. ಜಸ್ಟ್ ಅನ್ಮ್ಯೂಟ್ ಪ್ರಶಾಂತ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪ್ರಶಾಂತ್ ತರಿದಾರ್. ಸೊ ಇಲ್ಲಿ ನೋಡಿದ್ರೆ ಸೊ ನಮ್ಮ ಕ್ಲಬ್ ಮೀಟಿಂಗ್ಸ್. ಸೊ ಫಸ್ಟ್ ನೀವು ಅಸಿಸ್ಟೆಂಟ್ ಗವರ್ನರ್ ಸೆಲೆಕ್ಟ್ ಮಾಡೋದು. ದೆನ್ ವಿ ಕ್ಯಾನ್ ಸಿ ನಮ್ಮದು ಕ್ಲಬ್ ಮೀಟಿಂಗ್ಸ್ ಅನ್ನು ನೀವು ನೋಡ್ಬೋದು ಇಲ್ಲಿ. ಸೊ ನಮ್ಮದು ಕ್ಲಬ್ ಇದು 5 ಮೀಟಿಂಗ್ಸ್ ಆಗಿತ್ತು. ಸೊ ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಮಾಡಿ. ಸೇವ್ ಅಂಡ್ ನೆಕ್ಸ್ಟ್ ಮಾಡಿದ
ಕೂಡಲೇ ಸೇವ್ ಅಂಡ್ ನೆಕ್ಸ್ಟ್ ಮಾಡಿದ ಕೂಡಲೇ ನಮ್ಮ TRF ಗೆ ಏನ್ ಕಾಂಟ್ರಿಬ್ಯೂಷನ್ ಬಂದಿದೆ ಇಲ್ಲಿ ಅಪ್ಲೋಡ್ ಮಾಡಬಹುದು. ಸೊ ಕರೆಂಟ್ಲಿ ನನ್ನ ಹತ್ರ ಅಪ್ಡೇಟ್ ಇಲ್ಲ ಇದ್ರದ್ದು, ಸೊ ಅದು ಆಮೇಲೆ ಅವ್ರು ಅಪ್ಡೇಟ್ ಮಾಡ್ಬೋದು. ಸೊ ಏನಿಲ್ಲ, ಇಲ್ಲಿ ಡೇಟ್ ಹಾಕೋದು, ಯಾವ ಡೇಟಿಗೆ ನಮ್ಗೆ TRF ಫಂಡ್ ಬಂದಿದೆ, ಎಷ್ಟು ಅಮೌಂಟ್ ಬಂದಿದೆ ಹಾಕಿ ಆನ್ಯುವಲ್ ಫಂಡಿಗ, ಪೋಲಿಯೋ ಫಂಡಿಗ, ಎಂಡೋಮೆಂಟ್ ಫಂಡಿಗ ಹಾಕ್ಬೋದು. ಬೇಕಾದ್ರೆ ನಾನು ಜಸ್ಟ್ ಒಂದು ಸ್ಯಾಂಪಲ್ ಫಿಗರ್ ಹಾಕ್ತೇನೆ, ಮತ್ತೆ ನಾವು ಎಡಿಟ್ ಮಾಡ್ತೇವೆ ಅದನ್ನು. ಸೊ ಫಾರ್ ಎಕ್ಸಾಂಪಲ್ Prashant, I think he has donated 10,000 rupees, means around $100. Okay, annual funding. So add ಮಾಡಿದ ಕೂಡಲೇ Yes, put 25,000. 25,000, no? Okay, I'll just change it. 25,000 is around $175. Okay, 25,000 rupees ಕೊಟ್ಟಿದ್ದಾರೆ ಅವರು. ಸೊ ಅದನ್ನ ಮಾಡಿ ಜಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಮಾಡಿಬಿಡೋದು. ನೆಕ್ಸ್ಟ್ ನಮ್ಮ ಸರ್ವಿಸ್ ಪ್ರಾಜೆಕ್ಟ್ಸ್ ನೋಡಿ, ಅಲ್ಲಿ ಅಪ್ಲೋಡ್ ಮಾಡಿದ ನಿಮಿತ್ತ ನಿಮ್ಗೆ ಏನ್ ಕೆಲಸ ಇಲ್ಲ ಇಲ್ಲಿ ಅಪ್ಲೋಡ್ ಮಾಡೋದು, ಎಲ್ಲ ಅದರಷ್ಟಕ್ಕೆ ಬಂದಿದೆ ಇಲ್ಲಿ. ಸೊ ಮೆಟರ್ನಲ್ ಅಂಡ್ ಚೈಲ್ಡ್ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್, ನಮ್ದು ಡಿಸೀಸ್ ಅಂಡ್ ಪ್ರಿವೆನ್ಷನ್ ಅಲ್ಲಿ ನಾವು ಆರೋಗ್ಯ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದು, ರೈತ ಬಂಧು ಪ್ರೋಗ್ರಾಮ್ ಮಾಡಿದ್ದು, ಯೂತ್ ಸರ್ವಿಸ್ ಪ್ರೋಗ್ರಾಮ್ ಮಾಡಿದ್ದು, ಎಲ್ಲ ಇಟ್ಸ್ ಆಟೋಮ್ಯಾಟಿಕ್. ನಿಮ್ಗೆ ನಾನು ಸ್ಟಾರ್ಟ್ ಮಾಡಿ ಈಗ 2 minutes ಆಯ್ತಾ. ಸೊ ಜಸ್ಟ್ ನೆಕ್ಸ್ಟ್ ಮಾಡ್ತಿದ್ದನ್ ಬಿಟ್ರೆ ಬೇರೆ ಏನ್ ಮಾಡ್ತಾ ಇಲ್ಲ. ಸೊ ಸೇವ್ ಅಂಡ್ ನೆಕ್ಸ್ಟ್ ವಾಪಸ್ ಮಾಡ್ತೇನೆ. ಸೊ ಮೆಂಬರ್ ಕೌಂಟ್ ಲಾಸ್ಟ್ ಮಂತ್ ಇದನ್ನೊಂದು ಹಾಕ್ಬೇಕು ನಾವು. ನಮ್ಮದು 52 ಇತ್ತು. ಐ ಥಿಂಕ್ ವಿ ಇಂಡಕ್ಟೆಡ್ 2. Sorry, not deleted 0. I think I added 2. So member count became 54. ಮತ್ತೆ ಬೇರೆ ಏನಾದ್ರೂ ಅಡಿಷನಲ್ ನಾವು ಹೋಸ್ಟ್ ಮಾಡಿದೇವೆ ಆದ್ರೆ, ಏನಾದ್ರೂ ಮಾಡಿದೇವೆ ಆದ್ರೆ ವಿ ಕ್ಯಾನ್ ಜಸ್ಟ್ ಅಪ್ಲೋಡ್ ಇಟ್. ಸೊ ನೆಕ್ಸ್ಟ್ ಸೇವ್ ಅಂಡ್ ಜನರೇಟ್ ರಿಪೋರ್ಟ್ ಅಂತ ಈ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡೋದು. ಸೊ ಇದು ಮಾಡಿದ ಕೂಡಲೇ ನೋಡಿ ಇಲ್ಲಿ ಯಾರು ಪ್ರಿಪೇರ್ ಮಾಡಿದಂತ ಹೆಸರು ಬರ್ತದೆ ಇಲ್ಲಿ. ಸೊ ದಿಸ್ ಇಸ್ ಪ್ರಿಪೇರ್ಡ್ ಬೈ ಮೀ, ಅಮಿತ್ ಅರವಿಂದ್. ಸೊ ನನ್ನ ಡೆಸಿಗ್ನೇಷನ್ ಬಂತು, ಅಸಿಸ್ಟೆಂಟ್ ಗವರ್ನರ್ ಯಾರಂತ ಬಂತು, ನಂಬರ್ ಆಫ್ ಮೆಂಬರ್ಸ್, ನಂಬರ್ ಆಫ್ ಮೀಟಿಂಗ್ಸ್, ನಮ್ಮದು ಆವರೇಜ್ ಅಟೆಂಡೆನ್ಸ್, TRF ಕಾಂಟ್ರಿಬ್ಯೂಷನ್ ಏನೆಲ್ಲ ಈ ರೀತಿ ಬರ್ತದೆ. ಸೊ ದಿಸ್ ಇಸ್ ಹೌ ಇಟ್ ಕಮ್ಸ್. ಇದು ರಿಪೋರ್ಟ್. ಇದನ್ನ ಡೈರೆಕ್ಟ್ ನಾವು ಡಿಸ್ಟ್ರಿಕ್ಟ್ಗೆ ಅಪ್ಲೋಡ್ ಮಾಡ್ಬೋದು. ನಾನೀಗ ಅಪ್ಲೋಡ್ ಮಾಡೋದಿಲ್ಲ ಡಿಸ್ಟ್ರಿಕ್ಟ್ಗೆ, ಯಾಕಂದ್ರೆ ಅವ್ರಿಗೆ ಎಡಿಟ್ ಮಾಡ್ಲಿಕ್ಕಿದ್ರೆ ಎಡಿಟ್ ಮಾಡಿ ಮತ್ತೆ ಮಾಡ್ತಾರೋ. ಸೊ ದಿಸ್ ಇಸ್ ಹೌ ಇಟ್ ಇಸ್ ಡನ್. ಸೊ ಇದನ್ನೊಂದು ನೀವು ಎಲ್ಲರೂ ಯುಟಿಲೈಸ್ ಮಾಡ್ಬೇಕು. ಇದೇ ರೀತಿ ಗವರ್ನರಿಗೆ ರಿಪೋರ್ಟ್ಸ್ ಬೇಕು. ಈ ರೀತಿ ಮಾಡಿದ ಕೂಡಲೇ ಗವರ್ನರಿಗೆ ಡೈರೆಕ್ಟ್ ಇಮೇಲ್ ಹೋಗ್ತದೆ. ಸೊ ನಾವು ಏನೂ ಮಾಡ್ಬೇಕಾಗಿ ಇಲ್ಲ. ಸೊ ರಿಪೋರ್ಟ್ ಗೋಸ್ ಡೈರೆಕ್ಟ್ಲಿ ಆಟೋಮ್ಯಾಟಿಕ್ಲಿ ಟು ಗವರ್ನರ್. ನೀವು ಸೆಂಡ್ ಮಾಡ್ಬೇಕಾಗಿಲ್ಲ. ಅಸಿಸ್ಟೆಂಟ್ ಗವರ್ನರಿಗೂ ಆಟೋಮ್ಯಾಟಿಕ್ಲಿ ಹೋಗ್ತದೆ, ಮೇಲ್ ಎಲ್ಲ ಹೋಗ್ತದೆ. ಸೊ ಇಲ್ಲಿ ಮಾಡಿದ ಕೂಡಲೇ ಎಡಿಟ್ ಆಫ್ ಮಾಡ್ಲಿಕ್ಕೂ ಆಪ್ಷನ್ ಇದೆ, ಮತ್ತೆ ಡೌನ್ಲೋಡು ಮಾಡ್ಬೋದು. ಡೌನ್ಲೋಡ್ ಮಾಡ್ಲಿಕ್ಕೂ ಆಪ್ಷನ್ ಸಿಗ್ತದೆ ನಿಮ್ಗೆ. ಸೊ ದಿಸ್ ಇಸ್ ಒನ್ ಥಿಂಗ್ ಯು ಹ್ಯಾವ್ ಟು ಫಾಲೋ ಸ್ಟ್ರಿಕ್ಟ್ಲಿ. ಮಂತ್ಲಿ ರಿಪೋರ್ಟ್ ಅನ್ನು ಜನರೇಟ್ ಮಾಡೋದು. ಸೊ ಲಾಸ್ಟ್ ನಿಮ್ಗೆ ಇನ್ನೊಂದು, ಇದೆಲ್ಲ ಬೇರೆಲ್ಲ ಸೆಲ್ಫ್ ಎಕ್ಸ್ಪ್ಲನೇಟರಿ. ನಿಮ್ಗೆ ಡೌಟ್ಸ್ ಇದ್ರೆ ಮಾತ್ರ ನಾನು ಹೇಳ್ತೇನೆ. ಇನ್ನೊಂದು ನಿಮ್ಗೆ ಯೂಸ್ಫುಲ್ ಅಂತಂದ್ರೆ ಇದರಲ್ಲಿ ರಿಪೋರ್ಟ್ಸ್, ಈ ರಿಪೋರ್ಟ್ಸ್ ಕಾಲಮ್ ಇದೆ ಅಲ್ಲ, ಇಲ್ಲಿ ನೋಡಿ. ಈಗ ನಾವೆಲ್ಲ ಈಗ ಎಲ್ಲ ಮಂತ್ ಇದು ಸರ್ವಿಸ್ ಪ್ರಾಜೆಕ್ಟ್ಸ್ ಬೇಕಾದ್ರೆ ಕ್ಲಬ್ ಮೀಟಿಂಗ್ಸ್ ಆಗ್ಲಿ, ಸರ್ವಿಸ್ ಪ್ರಾಜೆಕ್ಟ್ ಆಗ್ಲಿ, ಕ್ಲಬ್ ಮಂತ್ಲಿ ರಿಪೋರ್ಟ್ ಆಗ್ಲಿ, ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಆನಿವರ್ಸರಿ ಆಗ್ಲಿ, ಲೇಬಲ್ ಪ್ರಿಂಟಿಂಗ್ ಆಗ್ಲಿ, ಏನ್ ಬೇಕಾದ್ರೆ ಡೌನ್ಲೋಡ್ ಇಲ್ಲೇ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ನಮ್ಮದು ಸರ್ವಿಸ್ ಪ್ರಾಜೆಕ್ಟ್ ಅನ್ನು ಡೌನ್ಲೋಡ್ ಮಾಡ್ತೇನೆ. ಇಲ್ಲಿ ಕಾಣಿಸೋದ, ಇಲ್ಲಿ ಡೌನ್ಲೋಡ್ ಆದದು. ಸೊ ಅಲ್ಲಿ ಜಸ್ಟ್ ಕ್ಲಿಕ್ ಇಟ್, ಜಸ್ಟ್ ನೋಡಿ ಹೇಗೆ ಬರ್ತದ ನೋಡಿ ರಿಪೋರ್ಟ್. ಲುಕ್ ಅಟ್ ದಿಸ್, ಎವ್ರಿಥಿಂಗ್ ಇಸ್ ದೇರ್ ಇನ್ ದಿಸ್ ರಿಪೋರ್ಟ್. ಎವ್ರಿಥಿಂಗ್, ಯಾವ ಡೇಟ್ ಇಂದ 1st September ಇಂದ ಹಿಡಿದು ಆಲ್ ದ ರಿಪೋರ್ಟ್ಸ್ ಆರ್ ಹಿಯರ್ ಟಿಲ್ 10th July ತನಕ ನಾವು ಏನೆಲ್ಲ ಪ್ರಾಜೆಕ್ಟ್ಸ್ ಮಾಡಿದ್ದೇವೆ ಎಲ್ಲ ಇದೆ. ಡಿಸ್ಕ್ರಿಪ್ಷನ್ ನಾವು ಹೇಗೆ ಕೊಟ್ಟಿದ್ದೇವೆ ಎಲ್ಲ ಇದೆ. ಅದೇ ರೀತಿ ಬೇಕಾದ್ರೆ ಕ್ಲಬ್ ಮಂತ್ಲಿ ರಿಪೋರ್ಟ್ ಅನ್ನು ಡೌನ್ಲೋಡ್ ಮಾಡಿ ತೋರಿಸ್ತೇನೆ ನಿಮ್ಗೆ. ಜಸ್ಟ್ ಸಿ ದಿಸ್. ದಿಸ್ ಇಸ್ ದ ಬ್ಯೂಟಿ ಆಫ್ ದಿಸ್ ಅಪ್ಲಿಕೇಶನ್. ನಿಮ್ಗೆ ನೆನಪು ಇಟ್ಕೊಳ್ಬೇಕಾಗಿ ಇಲ್ಲ. ನೀವು 6 ತಿಂಗಳ ನಂತರ ನಮ್ಗೆ ಜುಲೈಲಿ ಎಂತ ಮಾಡಿದ್ದೇವೆ ಎಲ್ಲ ನೆನಪು ಹೋಗ್ತದೆ ಪ್ರೆಸಿಡೆಂಟ್ ಆಗಿರುವಾಗ. ಸೊ ಇದನ್ನೊಂದು ಯೂಸ್ ಮಾಡಿದ್ರೆ ನೀವು ಆಗಾಗ ಒಂದು ಲೋಡ್ ಮಾಡೋದು ಒಂದು ಕೆಲಸ ಇದೆ ನಿಮ್ಗೆ ಅಷ್ಟೇ. ಇದು ಕ್ಲಬ್ ಮಂತ್ಲಿ ರಿಪೋರ್ಟ್. ಐ ಥಿಂಕ್ ದಿಸ್ ಇಸ್ ಅದರ್ ರಿಪೋರ್ಟ್. ಓಕೆ, ಅಂಡ್ ಲಾಸ್ಟ್ ಇದೊಂದು ನೋಡಿ, ಡೇಟ್ ಆಫ್ ಬರ್ತ್ ಮತ್ತೆ ಡೇಟ್ ಆಫ್ ಆನಿವರ್ಸರಿ ರಿಪೋರ್ಟ್.
ನಿಮ್ಮದು ಬರ್ತ್ ಡೇಟ್ಸ್, ಆನಿವರ್ಸರಿ ಮೊನ್ನೆ ಅಪ್ಲೋಡ್ ಮಾಡ್ಲಿಕ್ಕೆ ಯಾಕೆ ಹೇಳಿದಂತ ಹೇಳಿದ್ರೆ ಈಗ ನೋಡ್ಬೋದು ನೀವು. ಇದು ನೋಡಿ, ಮೆಂಬರ್ ನೇಮ್, ಅವರ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಆನಿವರ್ಸರಿ, ಅವ್ರಿಗೆ ವಿಶ್ ಮಾಡ್ಲಿಕ್ಕೆ ನೆನಪು ಹೋಗಿ ಯಾವ್ದಾ ಡೇಟಿಗೆ ಯಾರಿಗ ವಿಶ್ ಮಾಡ್ಬೇಕಾಗಿಲ್ಲ. ಕೆಲವೊಮ್ಮೆ ನಾವು ವಾಟ್ಸಪ್ ಅಲ್ಲಿ ನೋಡ್ತೇವೆ, ಸಡನ್ಲಿ ಹ್ಯಾಪಿ ಬರ್ಡೇ ಅಂತ ಬರ್ತದೆ, ಅವ್ರು ಹೇಳ್ತಾರೆ ಅವರದು ಏಪ್ರಿಲ್ ಅಲ್ಲ ಆಯ್ತು ಮಾರೆ, ನೀನ್ ಹೀಗೆ ಅಂತ ವಿಶ್ ಮಾಡ್ತಿದ್ದೆ ಅಂತ. ಸೊ ಅದೆಲ್ಲ ನೀವು ಇಲ್ಲಿ ಸ್ಕಿಪ್ ಮಾಡ್ಲಿಕ್ಕೆ ಚಾನ್ಸ್ ಸಿಗ್ತದೆ. ಸೊ ದಿಸ್ ಇಸ್ ಮೇನ್ 3 ವಿಷಯ ನಾನು ಇದ್ರಲ್ಲಿ ಹೇಳ್ಬೇಕಂತ ಇತ್ತು ನಿಮ್ಗೆ. ಸೊ ಇದನ್ನೊಂದು ಫಾಲೋ ಮಾಡಿ. ಅದೇ ರೀತಿ ಸೇಮ್ ಆಗಿ ಆಪ್ ಅಲ್ಲೂ ಇದೆ ಈ ಸರ್ವಿಸ್ ಪ್ರಾಜೆಕ್ಟ್ಸ್, ನೀವು ಆಡ್ ಮಾಡಬಹುದು. ಕೆಲವರು ಯೂಸ್ ಮಾಡ್ತಿದ್ದಾರೆ. ಮತ್ತೆ ಆಪ್ ಸ್ಲೋ ಇದ್ರೆ ಯು ಕ್ಯಾನ್ ಜಸ್ಟ್ ಡಿಲೀಟ್ ದ ಆಪ್ ಅಂಡ್ ರೀಇನ್ಸ್ಟಾಲ್ ಇಟ್. ಸೊ ದಟ್ ಈಸ್ ಒನ್ ಥಿಂಗ್ ಯು ಹ್ಯಾವ್ ಟು ಡೂ. ಇಫ್ ಯುವರ್ ಆಪ್ ಇಸ್ ನಾಟ್ ವರ್ಕಿಂಗ್, ನಿಮ್ಮ ಆಪ್ ವರ್ಕ್ ಆಗ್ತಿಲ್ಲದಿದ್ರೆ ಡಿಲೀಟ್ ಮಾಡಿ, ಸಿಂಪಲ್ ಡಿಲೀಟ್ ಮಾಡಿ. ಮತ್ತೆ ನಿಮ್ಮ ಫೋನ್ ನಂಬರ್ ರಾಂಗ್ ಇದ್ರೆ ನಂಗೆ ಒಂದು ಮೆಸೇಜ್ ಹಾಕಿ, ಅದಕ್ಕೆ ವಾಪಸ್ ಕಾಲ್ ಮಾಡ್ಬೇಕಾಗಿಲ್ಲ. ಜಸ್ಟ್ ಮೆಸೇಜ್, ನಿಮ್ಮ ಫೋನ್ ನಂಬರ್ ಆಗ್ತಾ ಇಲ್ಲ, ಯಾವ ಕ್ಲಬ್ ಅಂತ. ನಾನು ಫೋನ್ ನಂಬರ್ ಚೇಂಜ್ ಮಾಡಿ ನಿಮ್ಗೆ ಕೊಡೋ ಆಪ್ಷನ್ ಇದೆ. ಸೊ ಇಷ್ಟು ವಿಷಯ ನಿಮ್ಗೆ ಹೇಳಲಿಕ್ಕಿತ್ತು. ಸೊ ಏನಾದ್ರೂ ಕ್ವಶನ್ಸ್ ಇದ್ರೆ ವಿ ಕ್ಯಾನ್ ಡಿಸ್ಕಸ್. ಫೋಟೋ ಒಂದೇ ಕಡೆ ಹಾಕಿದ್ರೆ 2 ಕಡೆ ಹೋಗುದಿಲ್ಲ. ಸರ್ವಿಸ್ ಪ್ರಾಜೆಕ್ಟ್ ಹಾಕಿದ್ರೆ ಕ್ಲಬ್ ಮೀಟಿಂಗಿಗೆ 2 ಕಡೆ 2 ಸರಿ ಲೋಡ್ ಮಾಡ್ಬೇಕು. 2 ಸತಿ ಲೋಡ್ ಮಾಡ್ಬೇಕು ಸರ್. ಸರ್ವಿಸ್ ಪ್ರಾಜೆಕ್ಟ್ ಗೆ ಬೇರೆ, ನಮ್ಮ ಕ್ಲಬ್ ಮೀಟಿಂಗ್ಸ್ ಬೇರೆ. ಹೌದು, ಕೆಲವೊಮ್ಮೆ ಅದ್ರಲ್ಲಿ ಡೊನೇಷನ್ ಪ್ರಾಜೆಕ್ಟ್ ಮಾಡಿರ್ತಾರಲ್ಲ ನಮ್ಮ ಕ್ಲಬ್. ಇಲ್ಲ ಅದು ಲಿಂಕ್ ಕೊಡ್ಲಿಲ್ಲ ಅವರು. 2 ಕಡೆ ಲೋಡ್ ಮಾಡ್ಬೇಕಾಗುತ್ತೆ. 2 ಕಡೆ ಲೋಡ್ ಮಾಡ್ಬೇಕು ಸರ್, ಕರೆಕ್ಟ್. ಹೌದು. ಮತ್ತೆ ಅಟೆಂಡೆನ್ಸ್ ಕ್ವಶನ್ಸ್ ಇಲ್ಲಿ ಹಾಕಿದ್ದಾರೆ. ನಮ್ಮದು ರಾಮದೇವ್ ಕಾರಂತ್ ಸರ್ ಅವರು, ಉಡುಪಿ ಮೆಟ್ಟ. BOD ಅಟೆಂಡೆನ್ಸ್ ಇಡೀ ಕ್ಲಬ್ ಇದ ಅಟೆಂಡೆನ್ಸ್ ತಗೊಳ್ತದೆ. ಅದು ನಾವು ಆಲ್ರೆಡಿ ರೋಟರಿ ಇಂಡಿಯಾಕ್ಕೆ ಇನ್ಫಾರ್ಮ್ ಮಾಡಿದ್ದೇವೆ. ಸೊ ಅದು ನೋಡ್ತೇವೆ ನಾವು. ಅವರು ಅಂದ್ರೆ ಇದು ಎಂತ ಆಗಿದೆ ಈಗ, ಆಪ್ ಇಸ್ ಆಲ್ ಇಂಡಿಯಾ. ಸೊ ನಮ್ಮ ಒಬ್ಬರದ ಆಪ್ ಅಲ್ಲ. ಸೊ ಅವರಿಗೆ ಹಾಕಿದ ನಂತರ ಅವರು ಇನ್ನೊಬ್ರಿಗೆ ಹೇಳಿ ಮಾಡ್ಬೇಕಾಗ್ತದೆ. ಅವ್ರು ನೋಡ್ತಿದ್ದಾರೆ ಅದು ಹೇಗೆ ಇಂಪ್ರೂವ್ ಮಾಡ್ಬೋದಂತ. ಆಕ್ಸೆಸ್ ಫಾರ್ AG ಡ್ಯಾಶ್ ಬೋರ್ಡ್. ಓಕೆ, ವೇಣುಗೋಪಾಲ್ PS ಅವರಿಗೆ ಅನ್ಮ್ಯೂಟ್ ಮಾಡ್ತಾನೆ. ಏಜ್ಗೆ ಡ್ಯಾಶ್ ಬೋರ್ಡ್ ಕೊಡ್ಬೇಕಾದ್ರೆ ಕ್ಲಬ್ನವರು ಒಂದು ಅವರಿಗೆ ಅಡ್ಮಿನ್ ಮಾಡಿ ಬಿಡ್ಬೋದು. ಅವರವರ ಕ್ಲಬ್ ಅಲ್ಲಿ ನಿಮ್ಗೆ ಅಡ್ಮಿನ್ ಮಾಡಿ ಬಿಡ್ಬೋದು ಸರ್. ಅದೊಂದು ಆಪ್ಷನ್ ಇದೆ ನಿಮ್ಗೆ ಇಲ್ಲಿ. ಅಂದ್ರೆ ಬೀಯಿಂಗ್ ಈಗ ಝೋನ್ 5 ಕೋಆರ್ಡಿನೇಟರ್ ಆದ್ರಿಂದ, ಓಕೆ, ಕಂಟಿನ್ಯೂಷನ್ ವಿತ್ ಮೈ ಪ್ರೀವಿಯಸ್ ಕ್ವೆಶ್ಚನ್. ಏನಂತ ಹೇಳಿದ್ರೆ, ಈಗ ನಮ್ಮ ಝೋನ್ ಅಲ್ಲಿರೋರು ಎಷ್ಟು ಪ್ರಾಜೆಕ್ಟ್ ಅಪ್ಲೋಡ್ ಮಾಡಿದ್ದಾರೆ ಅಂತ ನಮಗೆ ನೋಡ್ಲಿಕ್ಕೆ ನಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ ಅದು ಬರುದಿಲ್ಲ. ಬಿಕಾಸ್ ಐ ಆಮ್ ಗೆಟಿಂಗ್ ದ ಡ್ಯಾಶ್ ಬೋರ್ಡ್ ಆಫ್ ಮೈ ಕ್ಲಬ್. ನಿಮ್ಗೆ ಇಡೀ ಝೋನ್ ಇದು ನಿಮ್ಗೆ ಸಿಗುದಿಲ್ಲ ಸರ್. ಝೋನಲ್ ಡ್ಯಾಶ್ ಬೋರ್ಡ್ ಅಂತ ಅವ್ರು ಕ್ರಿಯೇಟ್ ಮಾಡ್ಲಿಲ್ಲ. ಹೌದು, ನಿಮ್ಗೆ ಕ್ಲಬ್ ಇದು ಸಿಗ್ತದೆ. ನಿಮ್ಗೆ ಏನ್ ಮಾಡ್ಬೋದಂದ್ರೆ ರಿಪೋರ್ಟ್ಸ್ ಜನರೇಟ್ ಮಾಡಿ ಕೊಡ್ಲಿಕ್ಕೆ ಆಪ್ಷನ್ ಮಾಡಿಸ್ಲಿಕ್ಕೆ ಆಗ್ತದ ನೋಡ್ತೇನೆ. ಅದನ್ನ ನೋಟ್ ಮಾಡ್ತೇನೆ ನಾನು, ನೋಡ್ತೇನೆ. ಹೌದು, ಝೋನಲ್ ಡ್ಯಾಶ್ ಬೋರ್ಡ್ ಒಂದು ಮಾಡ್ಲಿಕ್ಕೆ ಟ್ರೈ. ಅದೊಂದು ಒಳ್ಳೆ ಸಜೆಷನ್ ಸರ್, ಖಂಡಿತ. ಹೌದು. So that the zonal coordinators can monitor the progress. Correct sir. ಅಂದ್ರೆ ಈಗ ನಿಮ್ಮ ಸೈಡ್ ಇಂದ ರಿಪೋರ್ಟ್ ಬಂದು ಮತ್ತೆ ನಾವು ಅವರನ್ನ ಫಾಲೋ ಅಪ್ ಮಾಡೋದಕ್ಕಿಂತ ಮೇ ಬಿ ವೀಕ್ಲಿ ನಾವು ಪ್ರೋಗ್ರೆಸ್ ಮಾನಿಟರ್ ಮಾಡ್ಲಿಕ್ಕೆ ಟ್ರೈ ಮಾಡಬಹುದು. ಓಕೆ ಸರ್, ಶೂರ್. because as I have observed, ಈಗ ನಮ್ಮ ಝೋನ್ ಅಲ್ಲಿ ಜಾಸ್ತಿ ಕ್ಲಬ್ಗಳು ಬಾಕಿ ಇರೋದು ಅಪ್ಲೋಡ್ ಮಾಡ್ಲಿಕ್ಕೆ. ಓಕೆ that is one thing what I was looking for. ಒಂದು ನೋಡ್ಕೊಳ್ಳಿ ಸರ್, ಅಂದ್ರೆ ಕೆಲವು ಕ್ಲಬ್ ನವ್ರು ಅಪ್ಲೋಡ್ ಮಾಡಿರ್ತಾರೆ. ಅವ್ರ ಕ್ಲಬ್ ಮೀಟಿಂಗ್ಸ್ ಗೆ ಹಾಕಿದ್ರು. ಲಾಸ್ಟ್ ಟೈಮ್ ನಾವು ಆಗಸ್ಟ್ ಅಲ್ಲಿ ನೋಡುವಾಗ ಕೆಲವು ಕ್ಲಬ್ ನವರು ಕ್ಲಬ್ ಮೀಟಿಂಗ್ಸ್ ಗೆ ಹಾಕಿ ಬಿಟ್ಟದೆಲ್ಲ ಪ್ರಾಜೆಕ್ಟ್ಸ್ ಅನ್ನು ಇನ್ಸ್ಟೆಡ್ ಆಫ್ ಸರ್ವಿಸ್ ಪ್ರಾಜೆಕ್ಟ್ಸ್ ಗೆ. ಕೆಲವರಿಗೆ ಗೊತ್ತಿರ್ಲಿಲ್ಲ ಅದು. ಸೊ ಹಾಗಾಗಿ ಅಲ್ಲಿ ಹೈಲೈಟ್ ಆಗ್ತಾ ಇರ್ಲಿಲ್ಲ. ಮತ್ತೆ ಎಲ್ರು ಚೇಂಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೌದು, ಅದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅದು. ಖಂಡಿತ ಹೌದು. ಅಂದ್ರೆ ಝೋನಲ್ ಆಕ್ಸೆಸ್ ಸಿಕ್ಕಿದ್ರೆ ನಾವು ಇಂತ ಮಿಸ್ಟೇಕ್ಸ್ ಅನ್ನು ಕೂಡ ನಾವು ಮಾನಿಟರ್ ಮಾಡ್ಲಿಕ್ಕೆ ಆಗ್ತದೆ. ಖಂಡಿತ ಸರ್, ಆ ಕಡೆ ಈ ಕಡೆ ಹೋಗಿದ್ಯಾ ಅಂತ ಹೇಳಿ. ಓಕೆ, ಶೂರ್ ಸರ್, ವಿಲ್ ಡು. ನಮ್ಮ AG ನವೀನ್ ಅಮೀನ್ ಮಾತಾಡ್ಲಿಕ್ಕೆ ಎಂಟ್ರೀಸ್ ಮಾಡ್ತಾ ಇದ್ದಾರೆ. ಕೊಡ್ತೇನೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್, ಈಗ ನನ್ನ ಝೋನ್ ಅಲ್ಲಿ 5 ಕ್ಲಬ್ಗಳು ಈಗಾಗ್ಲೇ ಬಾಕಿ ಇದೆ ಅಂತ ಹೇಳಿ ರಿಪೋರ್ಟ್ ಸಿಕ್ಕಿದೆ. ಹೌದು, ಬಟ್ ಏನಂದ್ರೆ ಕೇಳಿದ್ರೆ, ಒಂದನೇದಾಗಿ ಕೆಲವರು ನಾವು ಕಳಿಸಿದ್ದೇವೆ ಅನ್ನುವಂತ, ನೀವು ಹೇಳಿದಾಗ ಕಳಿಸಿದ್ದೇವೆ ಅಂತ ಹೇಳ್ತಾರೆ. ಮತ್ತೆ ಕೆಲವರು ಹೇಳ್ತಾರೆ ನಮ್ಗೆ ಅದು ಇದು ಆಗ್ತಾ ಇಲ್ಲ, ವರ್ಕ್ ಆಗ್ತಾ ಇಲ್ಲ, ನಮ್ಗೆ ಅದು ಸಿಗ್ತಾ ಇಲ್ಲ, ಎಂತ ಮಾಡೋದು ಅಂತ ಹೇಳ್ತಿದ್ದಾರೆ.
ಅದಕ್ಕೆ ನಾನು ಕ್ಲಬ್ನವ್ರ ಕೂಡ ಹೇಳಿದ್ದೇನೆ. ಬಟ್ ನಮ್ಮ ಝೋನಲ್ ಕೋಆರ್ಡಿನೇಟರ್ ವೇಣುಗೋಪಾಲ್ ಅವ್ರ ಹತ್ರ ಮತ್ತೆ ನಿಮ್ಮ ಹತ್ರ ಕೂಡ ಸಂಪರ್ಕ ಮಾಡ್ಲಿಕ್ಕೆ ಹೇಳಿದ್ದೇನೆ. ಸೊ ಕೆಲವರು ಮಾಡಿರ್ಬಹುದು ಸರ್, ಆದ್ರೂ ಕೂಡ ಮಾಡಿದ್ರು ಕೂಡ ಅವರು ಆದ್ರೆ ಇನ್ನೂ ಕೂಡ ಅವರು ಹೇಳುವಂತ ಮಾತು ಅದೇ ಇದೆ. ಅದಕ್ಕೆ ಏನ್ ಮಾಡೋದಂತ ಗೊತ್ತಾಗಲ್ಲ. ಝೋನಲ್ ಮೀಟ್ ಮಾಡಿ ಒಂದು ಅವರಿಗೆ ಕರೆದು ನಿಮ್ಮ ಯಾರು ಕ್ಲಬ್ಬಿನವ್ರು ಮಾಡಿದ್ದಾರೆ. ಅಲ್ಲ ಮೊನ್ನೆ ಆಗಿದೆ ಸರ್, ಮೊನ್ನೆ ಮಾಡಿದ್ದೇವೆ. ಎಲ್ಲಿ ಒಳ್ಳೆ ಇಂಟರ್ನೆಟ್ ಇದೆ ನೋಡಿ ಅಲ್ಲಿ ಒಂದು ಕಡೆ. ಅಲ್ಲಲ್ಲ ಸರ್, ಮೊನ್ನೆ ನಿಟ್ಟೆ ಕಾಲೇಜಲ್ಲಿ ನಿಟ್ಟೆ ಕಾಲೇಜಲ್ಲಿ ಮಾಡಿದ್ದೇವೆ. ವೇಣುಗೋಪಾಲ್ ರವರು ಬಹಳ ಉತ್ತಮವಾಗಿ ಒಂದು ಎಲ್ಲಾ ವಿಚಾರಗಳನ್ನು ತಿಳಿಸಿದ್ದಾರೆ. ಸೊ ಆದ್ರೂ ಕೂಡ ಅವರು ಅಪ್ಲೋಡ್ ಮಾಡುವಾಗ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಅಪ್ಲೋಡ್ ಮೇನ್ ಇಶ್ಯೂ ಅಂತ ಹೇಳಿದ್ರೆ ಇಂಟರ್ನೆಟ್ ಕನೆಕ್ಷನ್ಸ್ ಕೆಲವೊಮ್ಮೆ ಸ್ಲೋ ಇದ್ರೆ ಮಾತ್ರ ಪ್ರಾಬ್ಲಮ್ ಸರ್, ಇಲ್ಲದ್ರೆ ಅಪ್ಲೋಡ್ ಅಲ್ಲಿ ಇಶ್ಯೂಸ್ ಇಲ್ವೇ ಇಲ್ಲ. ಯಾಕಂದ್ರೆ ನಿನ್ನೆ GML 6:30 10 MB GML ಸಿಕ್ಕಿದೆ ನಮ್ಗೆ. ಇಮಿಡಿಯೇಟ್ ನನ್ನ ಮೊಬೈಲ್ ಅಲ್ಲಿ ಇಮಿಡಿಯೇಟ್ ವಿತ್ ಇನ್ 2 minutes ಅಪ್ಲೋಡ್ ಆಗಿದೆ ವೈಫೈ ಅಲ್ಲಿ. ಮೊಬೈಲ್ ಡಾಟಾದಲ್ಲಿ ನಂಗೂ ಇಶ್ಯೂ ಇತ್ತು. ಮೊಬೈಲ್ ಡಾಟಾದಲ್ಲಿ ಇವನ್ ಐ ಹ್ಯಾವ್ ಫೇಸ್ ದ ಇಶ್ಯೂ ಇನ್ ಮೊಬೈಲ್ ಡಾಟಾ. ವೈಫೈ ಅಲ್ಲಿ ಟ್ರೈ ಮಾಡ್ಲಿಕ್ಕೆ ಹೇಳಿ ಸರ್, ಹೆಚ್ಚಿನ ಅಂಶ. ಮತ್ತೆ ಈಗ ಸರ್ವರ್. ಎಸ್ ಸರ್, ರಾಮಚಂದ್ರ ಸರ್. ಏನಂದ್ರೆ ಕೋಆರ್ಡಿನೇಟರ್ ಹೇಳಿದ್ರಲ್ಲ. ಹೌದು ಸರ್. ಕೋಆರ್ಡಿನೇಟರ್ ಆಕ್ಸೆಸ್ ಹೇಳಿದ್ರಲ್ಲ ಡ್ಯಾಶ್ ಬೋರ್ಡ್. ಕೋಆರ್ಡಿನೇಟರ್ಸ್ ಏನಾಗುತ್ತೆ ಅಂತಂದ್ರೆ ಆಕ್ಚುಲಿ ಏನಾಗಿದೆ, ಅವ್ರ ಇಂಡಿಯಾದಲ್ಲಿ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಝೋನಲ್ ಲೆಫ್ಟಿನೆಂಟ್ ಕೋಆರ್ಡಿನೇಟರ್ಸ್ ಕೆಲವು ಕಡೆ ಕಾನ್ಸೆಪ್ಟ್ ಇಲ್ಲ, ಕೆಲವು ಕಡೆ ZL ಕಾನ್ಸೆಪ್ಟ್ ಇಲ್ಲ. ಈ ತರದ್ರಲ್ಲಿ ಅವರು AGಗೆ ಲಿಂಕ್ ಮಾಡಿದ್ರು. AG ಮಾತ್ರ ಅಷ್ಟೇ, ಅದಕ್ಕಿಂತ ಕೆಳಗಡೆ ಯಾಕೆ ಬರ್ಲಿಲ್ಲ ಅಂದ್ರೆ ಝೋನಲ್ ಲೆಫ್ಟಿನೆಂಟ್ ಕಾನ್ಸೆಪ್ಟ್ ತುಂಬಾ ಡಿಸ್ಟ್ರಿಕ್ಟ್ ಅಲ್ಲಿ ಇಲ್ಲ. ಕೋಆರ್ಡಿನೇಟರ್ಸ್ ಅಂತಲ್ಲ, ಬೇರೆ ಬೇರೆ ಕರೀತಾರೆ. ಒಂದೊಂದ್ ಕಡೆ ಒಂದೊಂದು ನಾಮಿನ್ ಕಲ್ಚರ್ ಇದೆ. ನಮ್ಮಲ್ಲಿ ಕೋಆರ್ಡಿನೇಟರ್ ಅಂತೀವಿ, ಬೇರೆ ಕಡೆ ಇನ್ನೊಂದ್ ಏನ್ ಹೇಳ್ತಾರೆ, ಇನ್ನೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಇನ್ನೊಂದ್ ಹೇಳ್ತಾರೆ. ಆತರ ಲಿಂಕ್ ಮಾಡಕ್ ಆಗಲ್ಲ. ಬಟ್ ಯು ಕ್ಯಾನ್ ಡಿಸ್ಕಸ್ ದಿಸ್ ಇಶ್ಯೂ ವಿತ್ AGCಗೆ ಕೊಡೋದು ಬೆಸ್ಟ್. ಅವ್ರು ನೀವು ಹೇಳಿದಾಗೆ ಸರ್, AGCಗೆ ಕೊಟ್ರೆ that is more convenient. They can coordinate us. ಹೌದು. AGs can coordinate with coordinator. AGs can coordinate with coordinators. Correct. That is more easy. ತುಂಬಾ ಒಂದು 10-12 ಡಿಸ್ಟ್ರಿಕ್ಟ್ ZL ಕಾನ್ಸೆಪ್ಟ್ ಇಲ್ಲ. ಅಮಿತ್ ನಮಸ್ಕಾರ. ನಮಸ್ಕಾರ ಸರ್. ನನ್ಗೆ ಕ್ಲಬ್ ಮಂತ್ಲಿ ರಿಪೋರ್ಟ್ ನನ್ನ ಡ್ಯಾಶ್ ಬೋರ್ಡ್ ಅಲ್ಲಿ ಸಿಕ್ತಿಲ್ಲ. ನಿಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ ಸರ್ವಿಸ್ ಪ್ರಾಜೆಕ್ಟ್ ಸಿಗ್ತಿದೆ ಸರ್? ಸರ್ವಿಸ್ ಪ್ರಾಜೆಕ್ಟ್ ಸಿಗ್ತದೆ. ಯಾವ್ದ್ರಲ್ಲಿ ಸಿಗ್ತಿಲ್ಲ? ನಿಮ್ಮ ಮೊಬೈಲ್ ಅಲ್ಲಿ ಡೆಸ್ಕ್ಟಾಪ್? ಮೊಬೈಲ್ ಅಲ್ಲಿ ರಿಪೋರ್ಟ್ ಜನರೇಟ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಯು ಹ್ಯಾವ್ ಟು ಗೋ ಟು ಡೆಸ್ಕ್ಟಾಪ್ ಇಲ್ಲ ಲ್ಯಾಪ್ಟಾಪ್. ಹೌದು. ನೀವು ಲ್ಯಾಪ್ಟಾಪ್ ನಾನು ಟ್ರೈ ಮಾಡಿದೆ ನಿನ್ನೆ ಮೊನ್ನೆ ಎಲ್ಲ. ಇಲ್ಲ ಆಗ್ಬೋದು. ಹೌದು, ಎಲ್ರು ಕ್ಲಬ್ ಮಂತ್ಲಿ ರಿಪೋರ್ಟ್ ಇಟ್ಕೊಳ್ಳಿ. ಯು ಹ್ಯಾವ್ ಟು ಗೋ ಟು ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್, ಅದೊಂದೇ ಆಪ್ಷನ್. ಆಗ್ಬೋದು. ನನ್ಗೆ ನಾನ್ ಟ್ರೈ ಮಾಡಿದೆ ನೆನ್ನೆ ಎಲ್ಲ. ಐ ವಾಸ್ ನಾಟ್ ಏಬಲ್ ಟು ಗೆಟ್ ದಟ್ ಕ್ಲಬ್ ಮಂತ್ಲಿ ರಿಪೋರ್ಟ್ ಇನ್ ಡ್ಯಾಶ್ ಬೋರ್ಡ್. ಇಲ್ಲ ಅದ್ರಲ್ಲಿ ಇನ್ ಮೈ ಆಂಡ್ರಾಯ್ಡ್ ಫೋನ್. ಇಲ್ಲ ಅದ್ರಲ್ಲಿ ಬರುದಿಲ್ಲ ಸರ್, ಬರಲ್ಲ. ಮತ್ತೆ ಆದಷ್ಟು ನೀವು ಡೆಸ್ಕ್ಟಾಪ್ ಅನ್ನು ಯೂಸ್ ಮಾಡಿ ಸರ್, ಎಕ್ಸ್ಪೀರಿಯನ್ಸ್ ಬೆಟರ್ ಇದೆ. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಸರ್. ಓಕೆ. ಮತ್ತೆ ಲೋಕೇಶ್ ಅವರು ಹ್ಯಾಂಡ್ ರೇಸ್ ಮಾಡಿದ್ದಾರೆ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್, ನಮ್ಗೀಗ ನಮ್ದು ರಿಪೋರ್ಟ್ ಆಕ್ಚುಲಿ ಲಾಗಿನ್ ಇಶ್ಯೂಸ್ ಇತ್ತು. ನಂದು 2 months ಇಂದ ರಿಪೋರ್ಟ್ ನಾವು ಅಪ್ಲೋಡ್ ಮಾಡ್ಲಿಲ್ಲ. ಸೊ ಈಗ ನಾವು ಮಾಡ್ಬೋದು, ಅದನ್ನ ಮಾಡ್ಬೋದಲ್ಲ? ಜುಲೈ ಆಗಸ್ಟ್ 2 ಮಾಡ್ಬೋದಲ್ಲ ಸರ್? ಮಾಡಿ ಸರ್. ನಾವು ಪ್ರಾಜೆಕ್ಟ್ ಮಾಡಿದೀವಿ ಸರ್, 4ರಿಂದ 5 ಪ್ರಾಜೆಕ್ಟ್ ಮಾಡಿದೀವಿ ಸರ್. ಅಪ್ಲೋಡ್ ಮಾಡ್ಲಿಕ್ಕೆ ಆಗಿರ್ಲಿಲ್ಲ, ಈಗ ಮಾಡ್ಬೋದಲ್ಲ ಸರ್? ಮಾಡಿ ಸರ್. ಗವರ್ನರ್ ಸರ್ ಸೇಮ್ ಡೇಟ್ ಹಾಕಿಬಿಡಿ, ಆ ಡೇಟ್ ಮಾಡಿದ ಡೇಟ್ ಹಾಕಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನವೀನ್ ಮತ್ತೆ ಯಾರೋ ನೋಡಿ ಕ್ವೆಶ್ಚನ್. ಮತ್ತೆ ಅನ್ಮ್ಯೂಟ್ ಮಾಡೋ ಆಪ್ಷನ್ ಕೊಡ್ತಾರೆ. ಯಾರಿಗೆ ಕ್ವೆಶ್ಚನ್ ಕೇಳಲಿಕ್ಕಿದ್ರೆ ಅನ್ಮ್ಯೂಟ್ ಮಾಡ್ಕೊಳ್ಬಹುದು, ಆಪ್ಷನ್ ಇಟ್ಟಿದ್ದೇನೆ, ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ. ಅಮಿತ್, ನನ್ನೊಂದು ಕ್ವೆಶ್ಚನ್ ಇಲ್ಲಿ. ಎಸ್ ಸರ್. ನಮ್ಮ MGR ಅವರು ಒಂದು ಕ್ವೆಶ್ಚನ್ ರೈಸ್ ಮಾಡಿದ್ರು ತಮ್ಮೀಗ. ಅವರು ಕೇಳಿದ್ದು ಕ್ವೆಶ್ಚನ್ ಏನು ಅಂತಂದ್ರೆ, ಝೋನಲ್ ಕೋಆರ್ಡಿನೇಟರ್ಸ್ಗೆ ನಮ್ಮ ಇಂಡಿಯಾದಲ್ಲಿ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಅಪಾಯಿಂಟ್ ಮಾಡಿಲ್ಲ, ಹಾಗಾಗಿ ಪ್ರಾಬ್ಲಮ್ ಆಗಬಹುದು ಅಂತ. ಬಟ್ ಇಲ್ಲಿ ಪ್ರಶ್ನೆ ಝೋನಲ್ ಕೋಆರ್ಡಿನೇಟರ್ ಅಲ್ಲ, ನಾವು IT ಗೆ ಕೋಆರ್ಡಿನೇಟರ್ ಮಾಡಿದೀವಿ ಝೋನ್ ಅಲ್ಲಿ. ಅದು ಕ್ಲಬ್ ಅಲ್ಲಿ ಸರ್ IT ಕೋಆರ್ಡಿನೇಟರ್. ಎಸ್, ಅಲ್ಲಲ್ಲ, ನಾವು ಝೋನಲ್ ಅಲ್ಲೂ IT ಕೋಆರ್ಡಿನೇಟರ್ಸ್ ಅಂತ ಮಾಡಿದೀವಿ. ದಿಸ್ ಇಸ್ ನಾಟ್ ಅಬೌಟ್ ZL ವಿ ಆರ್ ಟಾಕಿಂಗ್.
ವಿ ಆರ್ ಟಾಕಿಂಗ್ ಅಬೌಟ್ ದಿ ಝೋನ್ ಕೋಆರ್ಡಿನೇಟರ್ಸ್. ಹಾಗಾಗಿ ZL ಗೆ ನಾವು ಇಲ್ಲೆಲ್ಲೂ ಇನ್ವಾಲ್ವ್ ಮಾಡೇ ಇಲ್ಲ, ಯಾವ ಇದಲ್ಲೂ ನಾವು ಇನ್ವಾಲ್ವ್ ಮಾಡ್ತಾ ಇಲ್ಲ. ನಾವು ಎಕ್ಸ್ಕ್ಲೂಸಿವ್ ಆಗಿ ಏನ್ ಮಾಡಿದೀವಿ, ಕ್ಲಬ್ ಅಲ್ಲಿ IT ಆಫೀಸರ್ ಅಂಡ್ ಝೋನ್ ಲೆವೆಲ್ ಅಲ್ಲಿ ಝೋನಲ್ ಕೋಆರ್ಡಿನೇಟರ್ ಅಂತ ಮಾಡಿರೋದು. ಈಗ ನಮ್ಗೊಬ್ರು ಪ್ರಶ್ನೆ ಕೇಳಿದ್ದೇನಪ್ಪಾ ಅಂತಂದ್ರೆ, ಅಲ್ಲಿ ಝೋನಲ್ ಕೋಆರ್ಡಿನೇಟರ್ಗೆ ಕ್ಲಬ್ಬಿನ ಡೇಟಾ ಅಕ್ಸೆಸ್ ಮಾಡೋಕೆ ಪರ್ಮಿಷನ್ ಕೊಡಿ ಅಂತ ಅವ್ರು ಕೇಳಿದ್ದು. ತುಂಬಾ ಉತ್ತಮವಾದ ಸಲಹೆ, ಅದು ಕೊಟ್ಟರು ಒಳ್ಳೇದು ಅಂತ ನನ್ನ ಭಾವನೆ. ಇವನ್ ನಮ್ಮ ಕ್ಲಬ್ಬಿನಲ್ಲೂ ಸಹ ಆ ಇಶ್ಯೂ ಬಂದಿತ್ತು. ಬಹುಶಃ ಈಗ ಆಗಿದೆಯಲ್ಲ ಗೊತ್ತಿಲ್ಲ, ಕೊಟ್ರೆ ಉತ್ತಮ. ಅದು ಆಯಾ ಕ್ಲಬ್ಬಿನ ಪ್ರೆಸಿಡೆಂಟ್ ಅಂಡ್ ಸೆಕ್ರೆಟರಿ ಡಿಸ್ಕ್ರಿಷನ್ಗೆ ಬಿಟ್ರೆ ಒಳ್ಳೇದು. ಯಾಕಂದ್ರೆ ಅವ್ರು ನಿರ್ಧಾರ ಮಾಡ್ಲಿ, ಅವರೇ ಮಾಡೋ ಕೆಪಾಸಿಟಿ ಇದ್ರೆ ಪರವಾಗಿಲ್ಲ ಮಾಡ್ಲಿ, ಆಗ್ಲಿಲ್ಲ ಅಂತಂದ್ರೆ ಝೋನಲ್ ಕೋಆರ್ಡಿನೇಟರ್ಗೆ ಕೊಡ್ಲಿ, ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಇದಕ್ಕೊಂದು ಆಡ್ ಮಾಡ್ಬೇಕಿದೆ ನಂಗೆ. ಏನ್ ಮಾಡ್ಬೋದಂದ್ರೆ, ಎಲ್ರು ಈಗ ಕ್ಲಬ್ ಅಲ್ಲಿ ಕೆಲವು ಪ್ರೆಸಿಡೆಂಟ್ ಸೆಕ್ರೆಟರಿ IT ಅಲ್ಲಿ ಅವ್ರಿಗೆ ಅಷ್ಟೊಂದು ಐಡಿಯಾ ಇರೋದಿಲ್ಲ. ಸೊ ನೀವು ಕ್ಲಬ್ ಡೈರೆಕ್ಟರಿಗೆ ಹೋಗಿ ಬೇರೆ ಯಾರಿಗ್ ಬೇಕಾದ್ರೆ ಅಡ್ಮಿನ್ ಮಾಡೋ ಆಪ್ಷನ್ ಇದೆ. ಅದೊಂದು ನೆನಪಿಟ್ಕೊಳ್ಳಿ ಎಲ್ರು, ಪ್ರೆಸಿಡೆಂಟ್ ಸೆಕ್ರೆಟರಿ. ಸೊ ಯಾರಿಗ್ ಬೇಕಾದ್ರೆ ಅಡ್ಮಿನ್ ಮಾಡ್ಕೊಳ್ಬಹುದು. ಸೊ ಅದನ್ನೊಂದು ಆಪ್ಷನ್ ಮಾಡ್ಕೊಳ್ಳಿ, ಯಾಕಂದ್ರೆ ಕೆಲವರು ಮಾಡ್ಲಿಲ್ಲ, ಪ್ರೆಸಿಡೆಂಟ್ ಸೆಕ್ರೆಟರಿ ಹಾಗೆ ಕಷ್ಟ ಆಗ್ತಾ ಇದ್ರೆ ಅದನ್ನು ಮಾಡ್ಕೊಳ್ಳಿ. ಶ್ರೀಧರ್ ಸರ್ ಏನ್ ಕೇಳಲಿಕ್ಕೆ ಉಂಟಾ? ಹೌದು ಸರ್, ನಮ್ಮದು ಈಗ ಮಂತ್ಲಿ ರಿಪೋರ್ಟ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ಬಟ್ ನಾವು ಓಪನ್ ಮಾಡಿ ನಾವು ಮಂತ್ಲಿ ರಿಪೋರ್ಟ್ಸ್ ಕಾಣೋದಿಲ್ಲ ನಮಗೆ ವೆಬ್ಸೈಟ್ ಅಲ್ಲಿ. ನಮಗೆ ಏಜಿಗಳಿಗೆ ಸರ್ ಅದು ಮೇಲ್ ಗವರ್ನರಿಗೆ ಹೋಗ್ತದೆ ಡೈರೆಕ್ಟ್. ನಿಮಗೆ ಬೇಕಾದ್ರೆ ಕಾಪೀಸ್ ಅನ್ನು ನಾವು ಸೆಂಡ್ ಮಾಡ್ತೇವೆ ಸರ್. ನಾವು ಅದಕ್ಕೆ ಹೇಳಿದೆ, ಕೆಲವರಿಗೆ ಏನ್ ಮಾಡಿದೆ ಅಂದ್ರೆ, ನೀವು ಏನ್ ಕಳಿಸ್ತೀರಿ ನಂಗೊಂದು ಮೇಲ್ ಮಾಡ್ಬಿಡಿ ಅಂತ ಹೇಳಿದ್ದೇನೆ. ಕೆಲವರೆಲ್ಲ ಮೇಲ್ ಬಿಟ್ಟು ಒಂದು ಕನ್ಫರ್ಮ್ ಆಗಕ್ಕೋಸ್ಕರ ಅವ್ರು ಎಂತ ಮಾಡ್ಬೋದಂದ್ರೆ ಸರ್, ಒಂದ್ ನಿಮಿಷ ತೋರಿಸ್ತೇನೆ ನಿಮ್ಗೆ, ಒಂದು ನಿಮಿಷ. ಅವರು ಈ ಕ್ಲಬ್ ಮಂತ್ಲಿ ರಿಪೋರ್ಟಿಗೆ ಹೋಗಿ ಇಲ್ಲಿ ಹೋದ ಕೂಡ್ಲೆ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆ ಸರ್, ಕಾಣ್ತದ? ಇಲ್ಲಿ ಡೌನ್ಲೋಡ್ ಮಾಡಿದ್ರೆ ಡೈರೆಕ್ಟ್ ನಿಮ್ಗೆ ಇಮೇಲ್ ನಿಮ್ಗೆ ಕಳಿಸ್ಬೋದು ಅವ್ರು ಡೌನ್ಲೋಡ್ ಮಾಡಿ. ಹೌದೌದು, ಅವ್ರು ಡೌನ್ಲೋಡ್ ಮಾಡಿ ನಿಮ್ಗೆ ಇಮೇಲ್ ಕಳಿಸೋ ಆಪ್ಷನ್ ಇದೆ. ಅದೊಂದು ಹೇಳಿ ಸರ್. ನಿಮ್ಗೆ ಬೇಕಾದ್ರೆ ಒಂದು ಸ್ಯಾಂಪಲ್ ಮೇಲ್ ನಾನು ತೋರಿಸ್ತೇನೆ ನಿಮ್ಗೆ. ಈ ಕೋಟಾ ಸಿಟಿನವರೆಲ್ಲ ಮಾಡಿದ್ದಾರೆ, ನಾನು ನಿಮ್ಗೆ ತೋರಿಸ್ತೇನೆ. ಹೇಳಿ ಸರ್, ಮೋಹನ್ ಸರ್. ನಮಸ್ಕಾರ, ಮಾತಾಡ್ಬೋದಾ? ಮಾತಾಡಿ ಸರ್. ಓಕೆ, ಈಗ ಸರ್ವಿಸ್ ಪ್ರಾಜೆಕ್ಟ್ ನಾವು ಅಪ್ಲೋಡ್ ಮಾಡಬೇಕಾದ್ರೆ ಒಂದು ರೊಟೇರಿಯನ್ಸ್, ನಂಬರ್ ಆಫ್ ರೊಟೇರಿಯನ್ಸ್ ಕೇಳ್ತೀರಾ, ರೊಟ್ರಾಕ್ಟರ್ಸ್ ಕೇಳ್ತೀರಾ? ಲೈಕ್ ವಿ ಡೂ ಸರ್ಟನ್ ಪ್ರಾಜೆಕ್ಟ್ಸ್ ಅಲಾಂಗ್ ವಿತ್ ದ RCC. ಓಕೆ, I think there is a option, there should be an option to add how many RCC members were there, because they are the indirect RCC ಯೂತ್ ಅಲ್ಲ ಸರ್, ಕಮ್ಯುನಿಟಿ ಅಲ್ಲಿ ಬರ್ತದೆ ನಿಮಗೆ. ಬಟ್ ನಾವು ಪ್ರಾಜೆಕ್ಟ್ಸ್ ಅವ್ರ ಜೊತೆ ಮಾಡಿದಾಗ ಅವ್ರು ಎಷ್ಟು ಜನ ಇದ್ರು ಅಂತ ಹಾಕೋದು ಒಳ್ಳೇದು ಅನ್ಸುತ್ತೆ ನನಗೆ. ಅದೊಂದು ಅದರ್ಸ್ ಅಂತ ಇದೆ, ಅದರಲ್ಲಿ ಒಂದು ಅದರ್ಸ್ ಅಂತ ಆಪ್ಷನ್ ಇದೆ ನೋಡಿ. ಅದರಲ್ಲಿ ಅದರ್ಸ್ ಲೋಕಲ್ಸ್ ರೊಟೇರಿಯನ್ಸ್ ಇದೆ, ರೊಟ್ರಾಕ್ಟರ್ಸ್ ಇದೆ. ಲೋಕಲ್ ಇಲ್ಲ ಅದೆಲ್ಲ ಲೋಕಲ್ ಆಪ್ಷನ್ಸ್ ಕೇಳ್ತಾ ಇಲ್ಲವಾ? ಎರಡೇ ಇರೋದು, ರೊಟ್ರಾಕ್ಟ್ ಮತ್ತು ಇದು ಎರಡೇ ಇರೋದು. ಓಕೆ, ನೋಡು ಸರ್, ಅದೊಂದು ಜಸ್ಟ್ ಕೇಳ್ಕೊಳ್ತೇನೆ. ಆಮೇಲೆ ಈ ಮೀಟಿಂಗ್ಗಳು ಕೆಲವು ಮಾಡಿದ್ದು, ಈಗ ಇಂಟ್ರಾಕ್ಟ್ ಕ್ಲಬ್ ಇನ್ಸ್ಟಲೇಷನ್ನು, RCC ಇನ್ಸ್ಟಲೇಷನ್ನು, ಮತ್ತು ಆ ಥರದ್ದೆಲ್ಲ ಮೀಟಿಂಗ್ಗಳನ್ನು ನಾವು ಎಲ್ಲಿ ಲೋಡ್ ಮಾಡೋದು? ಯಾಕೆಂದರೆ ನಮಗೆ ರೆಗ್ಯುಲರ್ ಮೀಟಿಂಗು, ಬೋರ್ಡ್ ಮೀಟಿಂಗು, ಅಸೆಂಬ್ಲಿ ಮೂರೇ ಇರೋದು ಆಪ್ಷನ್. ಅಟ್ಲೀಸ್ಟ್ ಅಲ್ಲಿ ನೀವು ಅದರ್ಸ್ ಅಂತ ಒಂದು ಏನಾರು ಕೊಟ್ಟರೆ ನಾವು ಆ ಮೀಟಿಂಗ್ನ ಆ್ಯಡ್ ಮಾಡ್ಬೋದು. ಬಿಕಾಸ್ ವಿತ್ ಕಾಲರ್ ವಿ ಆರ್ ಡೂಯಿಂಗ್ ಆ ಥರ. ಕ್ಲಬ್ ಮೀಟಿಂಗಿಗೆ ಬರ್ತದೆ ಸರ್, ಕ್ಲಬ್ ಮೀಟಿಂಗಿಗೆ ಬರಲ್ಲ, ಎಲ್ಲ ಮೆಂಬರ್ಸು ಬರಲ್ವಲ್ಲ. ಅಲ್ಲಿ ಹೋಗಿ ನಾವು RCCನಲ್ಲಿ ಇನ್ಸ್ಟಾಲೇಷನ್ ಮಾಡ್ತೀವಿ. RCCನಲ್ಲಿ ಅಲ್ಲಿಯೇ ಒಂದು 7-8 ಜನ 10 ಜನ ಮೆಂಬರ್ಸ್ ಬಂದಿರ್ತಾರೆ ಮ್ಯಾಕ್ಸಿಮಮ್. ಇಂಟ್ರಾಕ್ಟ್ ಕ್ಲಬ್ಬಲ್ಲೂ ಅಷ್ಟೇ, ಒಂದು 7-8 ಜನ ಅಲ್ಲಿ ಹೋಗಿ ಇನ್ಸ್ಟಾಲೇಷನ್ ಮಾಡ್ತೀವಿ. ಓಕೆ, ದೇರ್ ಇಸ್ ನೋ ಆಪ್ಷನ್. ಈ ಮೂರು ಏನಿದೆ ಅದ್ರ ಜೊತೆಗೆ ಅದರ್ಸ್ ಅಂತ ನೀವು ಸೇರಿಸಿ ಅಲ್ಲಿ ವಿ ಕ್ಯಾನ್ ಮೆನ್ಷನ್ RCC ಇನ್ಸ್ಟಾಲೇಷನ್, ಇಂಟ್ರಾಕ್ಟ್, ರೊಟ್ರಾಕ್ಟ್ ಇನ್ಸ್ಟಾಲೇಷನ್, ಆ ಥರದ್ದು ಏನಿದೆ ನಾವು ಮಾಡ್ಬೋದಾ ಅಂತ ನಿಮ್ಗೆ. ಅಂದ್ರೆ ಅದು ಕ್ಲಬ್ ಮೀಟಿಂಗ್ಸ್ ಅಂಡರ್ ಬರ್ಬೇಕಂತ ಹೇಳೋದು. ಅದು ಕ್ಲಬ್ ಮೀಟಿಂಗ್ ಅಲ್ಲ ಸರ್, ಅದು ಕ್ಲಬ್ ಮೀಟಿಂಗ್ ಅಂದ್ರೆ ಸರ್ವಿಸ್ ಪ್ರಾಜೆಕ್ಟ್ ಗೆ ಬರ್ತದೆ ಸರ್. ಅದು ರಾಜಾರಾಮ್ ಸರ್ ಕರೆಕ್ಟ್? ಇಂಟ್ರಾಕ್ಟ್ ಕ್ಲಬ್ ಹೌದು, ರೋಟ್ರಾಕ್ಟ್ ಯೂತ್ ಅಲ್ಲೇ ಬರ್ತದೆ. ಅವ್ರು ಹೇಳುದು RCC ಇದು ಕೇಳುದು.
RCC ನಾವು ಪ್ರಾಜೆಕ್ಟ್ ಏನು ಅಂತ ಅಪ್ಲೋಡ್ ಮಾಡಿಲ್ಲ ನಾವು ಅದನ್ನ. ನಿಮ್ಗೆ ಅದು ಅದರಲ್ಲೇ ಸಿಗ್ತದೆ ಸರ್ ನಿಮ್ಗೆ. ಅದು ಪ್ರಾಜೆಕ್ಟ್ ಅಂತ ಅಪ್ಲೋಡ್ ಮಾಡ್ಬೇಕಾ? ಹಾ, ಪ್ರಾಜೆಕ್ಟ್ ಅಂತ ಅಪ್ಲೋಡ್ ಮಾಡ್ಬೇಕು ನೀವು. ಅದರಲ್ಲಿ ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆ ತೋರಿಸ್ತೇನೆ, ಒಂದೇ ನಿಮಿಷ ನಮ್ಗೆ ಶೇರ್ ಸ್ಕ್ರೀನ್ ಮಾಡ್ತೇನೆ. ಇಲ್ಲಿ ನೋಡಿ, ಪ್ರಾಜೆಕ್ಟ್ಸ್ ಅಲ್ಲಿ ಸರ್ವಿಸ್ ಪ್ರಾಜೆಕ್ಟ್ಸ್ ಅಲ್ಲಿ ಏರಿಯಾ ಆಫ್ ಫೋಕಸ್ ಯು ಕ್ಯಾನ್ ಕ್ಲಿಕ್ ಅದರ್ಸ್. ಅದರ್ಸ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಹಾಕಿ ಬಿಡ್ಬೋದು. ಈಗ ನಾವು ಆಗಸ್ಟ್ ಸೆಪ್ಟೆಂಬರ್ದು ಅಪ್ಲೋಡ್ ಮಾಡ್ಬೋದಾ? ಕೆಲವು ಇದೆಲ್ಲ ನಾವು ಮಾಡಿಲ್ಲ. ಈಗ ಡೆಡ್ ಲೈನ್ ಇಡ್ಲಿಲ್ಲ ಸರ್, ಸದ್ಯಕ್ಕೆ ನೀವು ಮಾಡೋ ಆಪ್ಷನ್ ಇಟ್ಕೊಂಡಿದ್ದೇವೆ ಈಗ. ಅಂದ್ರೆ ಟ್ರೈ ನಮ್ಮ ಎಲ್ಲರೂ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಇದ್ದಾರಲ್ಲ, ಮಾಡ್ಬೋದಾ? ಮಾಡ್ಬೋದು ಸರ್. ರಿವೈಸ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಮಾಡಿ ಸರ್. ಮೂರನೇದೊಂದು ಸರ್, ಈಗ ನಾವು ಮೊಬೈಲ್ ಅಲ್ಲಿ ನಾವು ಅಪ್ಲೋಡ್ ಮಾಡಬೇಕಾದ್ರೆ ಕೆಲವು ಇದೆಲ್ಲ ಯಾವುದು ಇವೆಂಟ್ಸು ಮತ್ತೆ ಈ ಥರದ್ದೆಲ್ಲ ಅನೌನ್ಸ್ಮೆಂಟ್ಸ್ ಅದನ್ನೆಲ್ಲ ನಾವು ಅಪ್ಲೋಡ್ ಮಾಡಬೇಕಾದ್ರೆ ನಾವು ಮೊಬೈಲ್ನಲ್ಲಿ ಒಂದು ಬ್ಯಾನರ್ ಮಾಡ್ಕೊಂಡಿರ್ತೀವಿ. ಅದು ಅದನ್ನು ನಾವು ಪೂರ್ತಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಇಟ್ ಹ್ಯಾಸ್ ಗಾಟ್ ಎ ರೆಸ್ಟ್ರಿಕ್ಟೆಡ್ ಸೈಜ್. ಅದ್ರೊಳಗಡೆನೆ ನಾವು ಮಾಡಬೇಕು. ಇಲ್ಲ ಸರ್, ನಿನ್ನೆ ನಾವು ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಹಾಕಿದ್ದೇವೆ ನೋಡಿ. ನಿನ್ನೆ ನೋಡಿ ಅನೌನ್ಸ್ಮೆಂಟ್ ಹಾಕಿ ತೋರಿಸ್ತೇನೆ. ನಮ್ಮ ಕಲ್ಯಾಣಪುರ ಕ್ಲಬ್ ಇದು ನೋಡಿ, ಅನೌನ್ಸ್ಮೆಂಟ್ ಮತ್ತೆ ಇವೆಂಟ್ಸ್ ನಾನು ಮಾಡೋಕೆ ಇಲ್ಲಿ ನೋಡಿ ಸರ್, ಕಲ್ಯಾಣಪುರ ಇದು ಡಯಾಲಿಸಿಸ್ ಸೆಂಟರ್. ಇಲ್ಲಿ ನೋಡಿ ಸರ್, ಅವ್ರದ್ದು ಇನ್ವಿಟೇಷನ್ ಅಪ್ಲೋಡ್ ಮಾಡಿದ್ದೇವೆ ನಾವು. ಯಾರೆಲ್ಲ ರೀಡ್ ಮಾಡಿದಾರೆ ಅದು ಸಹ ಬರ್ತದೆ ಇಲ್ಲಿ ನಮ್ಗೆ ಲಿಸ್ಟ್. ಯಾರೆಲ್ಲ ಓದಿದ್ದಾರೆ, ಯಾರೆಲ್ಲ ಓದ್ಲಿಲ್ಲ, ಯಾರಿಗೆಲ್ಲ ಮುಟ್ಟಿದೆ ಮೆಸೇಜ್. ಅದು ನೀವು ಲ್ಯಾಪ್ಟಾಪ್ ಇಂದ ಮಾಡಿದ್ದೀರಾ ಅನ್ಸುತ್ತೆ? ಮೊಬೈಲ್ ಅಲ್ಲೇ ಸರ್ ನಿನ್ನೆ ಮಾಡಿದ್ದು. ನಿನ್ನೆ ಆದ್ರೆ ಏನಾದ್ರು ಅಪ್ಡೇಟ್ ಮಾಡಿದ್ರೆ ಗೊತ್ತಿಲ್ಲ, ಯಾಕೆಂದ್ರೆ ಅದು ತಗೋತಾ ಇರ್ಲಿಲ್ಲ. ಯಾಕೆಂದ್ರೆ ಗೋಯಿಂಗ್ ಆ ಕ್ರಾಪ್ ನಲ್ಲಿ ಸ್ಮಾಲ್ ವಿಂಡೋ ಮಾತ್ರ ತಗೊಳ್ತಾ ಇತ್ತು, ತಗೋತಾ ಇರ್ಲಿಲ್ಲ. ಈಗ ತಗೊಳ್ತದ ಸರ್, ಈಗ ಸರಿ ಮಾಡಿದಾರೆ ಅದು. ಮೊನ್ನೆ ಕೋಆರ್ಡಿನೇಟರ್ ಮೀಟಿಂಗ್ ಅಲ್ಲಿ ಅವ್ರು ಹೇಳಿದ್ರು, ಅದು ಸೈಜ್ ದೊಡ್ಡದು ಮಾಡಿ ಬಿಟ್ಟಿದ್ದಾರೆ ಅವರು. ಹೌದಾ? ಸರಿ, ಥ್ಯಾಂಕ್ ಯು. ಒಂದು ನಾರ್ತ್ ಕ್ಲಬ್ನ ಸೆಕ್ರೆಟರಿ ಅವರದ್ದು ಇದು ಆಗಿಲ್ಲ ಸರ್, ವೆಬ್ಸೈಟ್ ಅಲ್ಲಿ ಬಂದೇ ಇಲ್ಲ ಹೆಸರು. ಲಿಸ್ಟ್ ಕಳಿಸಿ ಸರ್, ಅದು ಈಗ ಇನ್ನೂ ಸಹ ಆಪ್ಷನ್ ಓಪನ್ ಇಟ್ಟಿದ್ದಾರೆ ಅವರು. ನಮ್ಗೊಂದು ಮೆಸೇಜ್ ಮಾಡಿ ಸರ್. ಅದಕ್ಕೆ ಯಾಕಂದ್ರೆ ಅವರು ಪಾಪ ಸೆಕ್ರೆಟರಿ ತೀರೋಗ್ಬಿಟ್ರಲ್ಲ, ಹಾಗೆ ನೆಕ್ಸ್ಟ್ ಸೆಕ್ರೆಟರಿ ಮಾಡ್ಕೊಂಡಿದ್ದಾರೆ. ಅವ್ರಿಗೇನು ಮೆಸೇಜ್ ಬರ್ತಾ ಇಲ್ಲ. ಇವತ್ತಿನ ಹೇಳಿದ್ರು, ನಾನು ಮತ್ತೆ ಹೇಳಿ ಮಾಡ್ತೇನೆ ಅಂತಂದು. ಇದಕ್ಕೆ ಪ್ರೆಸಿಡೆಂಟ್ ಮಾಡಿದೆ, ಬಟ್ ನಾನು ಮಾಡಿದ್ರೆ ತಗೊಳ್ಳಿಲ್ಲ. ಅದು ಲಿಸ್ಟ್ ಕಳಿಸಿ ಸರ್, ನಾವು ಮಾಡ್ಬೋದು. ಕಳಿಸ್ತೀನಿ ಸರ್. ಓಕೆ, ಕಳಿಸಿ ಸರ್. ಸೊ ಇಲ್ಲಿ ನೋಡಿ, ಡೈರೆಕ್ಟರೀಸ್ ಹೋಗಿ ಇದೆ ನಿಮ್ಗೆ ಹೇಳಿದ್ದು. ಯಾರಿಗೆಲ್ಲ ಬೇಕಾದ್ರೆ ಯು ಕ್ಯಾನ್ ಡೂ ಅಡ್ಮಿನ್ ಯಾರಿಗ್ ಬೇಕಾದ್ರೆ ನೀವು ಮಾಡ್ಬೋದು. ಅಮಿತ್ ಅವರೇ. ಎಸ್ ಸರ್. ಫೋಟೋಸ್, ಪ್ರಾಜೆಕ್ಟ್ ಫೋಟೋಸ್ ಮತ್ತೆ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ಸ್ ನ ಸರ್ವಿಸ್ ಪ್ರಾಜೆಕ್ಟ್ಸ್ ಅಲ್ಲಿ ಹೇಗೆ ಅಪ್ಲೋಡ್ ಮಾಡೋದು ಅಂತ ನನ್ಗೆ ಒಂಚೂರು ಹೇಳ್ಕೊಡ್ಬೇಕಲ್ಲ. ಪ್ರಾಜೆಕ್ಟ್ಸ್ ಅದು ನೋಡಿ ಸರ್, ಈಗ ಹೇಳಿದಲ್ಲ, ಇಲ್ಲಿ ಸರ್ವಿಸ್ ಪ್ರಾಜೆಕ್ಟ್ಸ್ ಹೋದ ನಂತರ ಈಗ ಫಾರ್ಮೇಶನ್ ಆಫ್ ನ್ಯೂ ರೋಡ್ ಟ್ರ್ಯಾಕ್ಟ್ ಇಲ್ಲಿ ಕಾಣ್ತದಲ್ಲ ನಿಮ್ಗೆ? ಹೌದು, ಕಾಣುತ್ತೆ. ಇಲ್ಲಿ ಎಡಿಟ್ ಅಂತ ಕ್ಲಿಕ್ ಮಾಡ್ತೇನೆ. ನಮ್ಮ ಕ್ಲಬ್ನವರು ಹಾಕಿರ್ಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತದ ಸರ್, ಹ್ಯಾಸ್ ದ ಪ್ರಾಜೆಕ್ಟ್ ಬಿನ್ ಕವರ್ಡ್ ಬೈ ಎನಿ ಪ್ರಿಂಟ್ ಮೀಡಿಯಾ? ನಾನು ಕ್ಲಿಕ್ ಮಾಡ್ತೇನೆ. ಅದು ಕ್ಲಿಕ್ ಮಾಡಿದ ಕೂಡಲೇ ಇದೊಂದು ಇಮೇಜ್ ಐಕಾನ್ ಬಂತು ನೋಡಿ. ಹೌದು, ಅದನ್ನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ಕೂಡಲೇ ನಂಗೆ ಇಲ್ಲೊಂದು, ನಾನೀಗ ಅದು ಫೋಟೋ ನೋಡ್ತೇನೆ ನನ್ನ ಹತ್ರ. ಓಕೆ, ಇಲ್ಲಿ ನೋಡಿ, ಇದೀಗ ಉದಯವಾಣಿದು ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ ನಮ್ದು ರೋಡ್ ಟ್ರ್ಯಾಕ್ ಇದೆ. ನಾನು ಓಪನ್ ಮಾಡ್ತೇನೆ. ಓಪನ್ ಮಾಡಿದ ಕೂಡಲೇ ಅಲ್ಲಿ ಬಂತು ನೋಡಿ ಸರ್, ಇಲ್ಲಿ ನಾನು ಇಲ್ಲಿ ಹಾಕ್ತೇನೆ ಉದಯವಾಣಿ ಕ್ಲಿಪ್ಪಿಂಗ್. ಓಕೆ, ಇಲ್ಲಿ ಮಾಡೋದು ನಾನೀಗ ನಮ್ದಂದ್ರೆ ಇತ್ತಲ್ಲ, ಅಪ್ಡೇಟ್ ಮಾಡಿ ಬಿಡ್ತೇನೆ ನಾನು. ಸೊ ಅದು ಅಲ್ಲಿ ಬರ್ತದೆ. ಸೊ ನಿಮ್ದು ಯಾವ್ದೆಲ್ಲ ಪ್ರಾಜೆಕ್ಟ್ ಇದ್ದು ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ ಇದೆ, ಒಂದು ಕ್ಲಿಪ್ಪಿಂಗ್ ಅನ್ನು ಹಾಕ್ಬೋದು ನೀವು. ಎಡಿಷನಲ್ ಬೇಕಾದ್ರೆ ಬೇರೆ ಫೋಟೋಸ್ ಅನ್ನು ರಿಪ್ಲೇಸ್ ಮಾಡಿ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ ಅನ್ನೇ ಹಾಕಿ ಬೇಡಿ. ಓಕೆ, ಸರಿ ಸರಿ. ಎಸ್ ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ, ಎಸ್. ಸೊ ಬೇರೆ ಏನ್ ಕ್ವಶನ್ಸ್ ಇದ್ರೆ ನೀವು ನಂಗೆ ವಾಟ್ಸಪ್ ಮಾಡ್ಬೋದು, ಮೇಲ್ ಮಾಡ್ಬೋದು, ಇಲ್ಲದ್ರೆ ಮೆಸೇಜ್ ಮಾಡಿ, ಇಲ್ಲ ಕಾಲ್ ಮಾಡಿ. ನಾವು ಖಂಡಿತವಾಗಿ ವಿಲ್ address your issues. So moving on, Rajaram sir.
ಮಾತಾಡ್ಲಿಕ್ಕೆ ಉಂಟಾ? ನೆಕ್ಸ್ಟ್ ಇದಕ್ಕೆ ಹೋಗುದು. ನೆಕ್ಸ್ಟ್ ಇದಕ್ಕೆ ಓಕೆ. ಈಗ ನಮ್ಮ ವೈಸ್ ಚೇರ್ಮನ್ ರಾಜೇಂದ್ರ ಪ್ರಸಾದ್ ಸರ್ ಇದ್ದಾರೆ. ಸೊ ಅವರು ಒಂದು ಕ್ಲೋಸಿಂಗ್ ರಿಮಾರ್ಕ್ಸ್ ಕೊಡ್ತಾರೆ. ಓಕೆ. ಎಸ್ ಸರ್. ಓಕೆ ಮಾತಾಡಿ ಸರ್. ಓಕೆ ಎಲ್ಲರಿಗೂ ನಮಸ್ಕಾರ. ಡಿಸ್ಟ್ರಿಕ್ಟ್ ಗವರ್ನರ್ ರಾಜಾರಾಮ್ ಭಟ್ರೆ ಹಾಗೂ ಡಿಸ್ಟ್ರಿಕ್ಟ್ ಗವರ್ನರ್ ಎಲೆಕ್ಟ್ ಗೌರಿ ಮೇಡಮ್ ಅವರೇ ಹಾಗೂ ಎಲ್ಲ ಅಸಿಸ್ಟೆಂಟ್ ಗವರ್ನರ್ಸ್, ಝೋನಲ್ ಕೋಆರ್ಡಿನೇಟರ್ಸ್ ಹಾಗೂ ನಮ್ಮ ಎಲ್ಲ ರೋಟರಿ ಪ್ರೆಸಿಡೆಂಟ್ ಅಂಡ್ ಸೆಕ್ರೆಟರಿಗಳೇ, ಇದೇ ಮೊದಲನೇ ಬಾರಿಗೆ ನಾವು ಇಂಡಿಯಾದ ಎಲ್ಲಾ ರೋಟರಿ ಕ್ಲಬ್ಗಳನ್ನ ಒಳಗೊಂಡ ಎಕ್ಸ್ಕ್ಲೂಸಿವ್ ವೆಬ್ಸೈಟ್ ರೋಟರಿ ಇಂಡಿಯಾ ORG. ಸೊ ಈ ಅಂಡರ್ನಲ್ಲಿ ನಾವು ತಯಾರು ಮಾಡಿರೋ ಈ ರೋಟರಿ ವೆಬ್ಸೈಟ್ ನ ಉಪಯೋಗ ನಾವೆಲ್ಲರೂ ಪಡ್ಕೊಳ್ಬೇಕು ಅನ್ನೋದು ಮೂಲ ಉದ್ದೇಶ. ಜಸ್ಟ್ ವಿ ಆರ್ ಲಿವರ್ಜಿಂಗ್ ಆನ್ ಕಂಪ್ಯೂಟರ್ಸ್ ಅಂಡ್ ಇಂಟರ್ನೆಟ್. ಸೊ ಅದ್ರದ್ದು ನಮ್ಗೆ ಉಪಯೋಗ ಸಿಗ್ಬೇಕು ಅಂತಂದ್ರೆ ನಾವು ಮೊದಲನೇದಾಗಿ ಕಂಪ್ಯೂಟರ್ಸ್ಗೆ ಹೋಗ್ಬೇಕಾಗಿರಲಿಲ್ಲ. ಈಗ ಅದನ್ನ ಒಂದು ಆಪ್ ರೂಪದಲ್ಲಿ ಪ್ರತಿಯೊಬ್ಬರ ಮೊಬೈಲ್ಗೂ ಅಳವಡಿಸ್ಕೊಳ್ಳೋ ವ್ಯವಸ್ಥೆ ಮಾಡಿ ಆಗಿದೆ. ಆ ಅಳವಡಿಸ್ಕೊಂಡಿರೋ ಆಪ್ ನ ತಾವು ಒಂದು ಸರಿ ಬ್ರೌಸ್ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡು ಅದರಲ್ಲಿ ತಾವು ಅಪ್ಲೋಡ್ ಮಾಡೋದನ್ನ ಕಲ್ತ್ಕೊಂಡ್ರೆ ಖಂಡಿತ ಇದನ್ನ ನಾವೇನ್ ಇವತ್ತಿಗೆ 60% ಸಾಧಿಸಿದೀವಿ, ಅದನ್ನ ಬರುವ ದಿವಸಗಳಲ್ಲಿ 100% ಮಾಡೋದು ಕಷ್ಟ ಅಲ್ಲ ಅನ್ನೋದು ನನ್ನ ಭಾವನೆ. ಅಮಿತ್ ಅವ್ರು ಹೇಳ್ತಾ ಇದ್ರು ರೋಟರಿ ORG ಅಂತ ಏನಿದೆ, ಮೈ ರೋಟರಿ ಅಂತ. ಇದನ್ನ ಹಿಂದಿನ ದಿವಸದಲ್ಲೆಲ್ಲ ನಾವು ರೋಟರಿ ಸೆಂಟ್ರಲ್ ಅಂತ ಕರಿತಾ ಇದ್ವಿ. ಬಹುಶಃ ರೋಟರಿ ಸೆಂಟ್ರಲ್ ಅಲ್ಲಿ ಇಲ್ಲಿ ತನಕ ನಮ್ಗೆ ಟ್ರೈನಿಂಗ್ ಆಗಿರೋದು ರೋಟರಿ ಸೆಂಟ್ರಲ್ ಅಲ್ಲಿ ಅಪ್ಲೋಡ್ ಮಾಡೋ ವಿಚಾರ. ರೋಟರಿ ORGನೇ ಪ್ಯಾರೆಂಟ್ ಆರ್ಗನೈಸೇಷನ್. ಅಲ್ಲಿರೋ ಡೇಟಾ ಏನಿದೆ ದಟ್ ಈಸ್ ದಿ ಮೋಸ್ಟ್ ಅಥೆಂಟಿಕ್ ಡೇಟಾ ಅನ್ನೋದು ಎಲ್ಲರ ಗಮನ ಇಟ್ಕೊಳ್ಳಿ. ನಾವು ರೋಟರಿ ಇಂಡಿಯಾ ORGಯಲ್ಲಿ ನಮಗೆ ಡೇಟಾ ಸಿಗೋದು ರೋಟರಿ ORG ಪೇರೆಂಟ್ ಅಲ್ಲಿ ಇರೋದು, ಪೇರೆಂಟ್ ಆರ್ಗನೈಸೇಷನ್ ಇರೋ ಡೇಟಾ ಇಂಪೋರ್ಟ್ ಆಗುತ್ತೆ ವಿನಃ ರೋಟರಿ ಇಂಡಿಯಾ ಇಂದ ಅದು ಸಿಂಕ್ರೊನೈಸ್ ಆಗೋದಿಲ್ಲ. ಸೊ ಹಾಗಾಗಿ ನೀವು SCR1 SCR2 ಎಲ್ಲ ಕಳಿಸೋದು ಬೇಸ್ಡ್ ಆನ್ ಯುವರ್ ರೋಟರಿ ORG ಡೇಟಾ ಬೇಸ್ ಮೇಲೆ. ಇನ್ನ ತಮ್ಗೆ ಎಲ್ಲ ಇರೋ ಹಿಕಪ್ಸ್ ಏನಿದೆ, ಈ ಪ್ರಾಜೆಕ್ಟ್ ಅಪ್ಲೋಡ್ ಮಾಡೋದಾಗ್ಲಿ, ಡೇಟಾನ ಏನಿದೆ ನಮ್ಗೆ ಪ್ರಾಜೆಕ್ಟ್ ರಿಪೋರ್ಟ್ ನ ಡೌನ್ಲೋಡ್ ಮಾಡೋದಾಗ್ಲಿ, ಬೇರೆ ಬೇರೆ ವಿಚಾರಗಳೆಲ್ಲಾನು ಈಗ ಅಮಿತ್ ಅವರು ವಿಸ್ತಾರವಾಗಿ ತಿಳಿಸಿದ್ದಾರೆ. ಬಹುಶಃ ನಮ್ಗೆ ಇಷ್ಟನ್ನು ಸಾಕಾಗಲ್ಲ ಅಂತೇಳಿ ನಾವು ಅದಕ್ಕೆ ಒಂದು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಝೋನ್ 10 AG ಅವ್ರ ಹತ್ರ ನಾವು ಡಿಸ್ಕಸ್ ಮಾಡಿದ್ವಿ. ಅದಕ್ಕೆ ಒಂದು ಅವಕಾಶ ಸಹ ಮಾಡಿಕೊಡ್ತಾ ಇದ್ದಾರೆ ಸದ್ಯದಲ್ಲೇ. ಇದು ಎಲ್ಲ ನಮ್ಮ ಝೋನ್ಗಳಿಗೂ ವಿಸ್ತಾರವಾಗಬೇಕು ಅಂತ ನಾನು DG ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ. ಆ ನಿಟ್ಟಿನಲ್ಲಿ ಅವರು ಸಹ ಎಲ್ಲರಿಗೂ ಒಂದು ಸೂಚನೆ ಕೊಟ್ಟಿದ್ದಾರೆ ಅಂತ ಭಾವಿಸ್ತೀನಿ. ಯಾಕೆಂದ್ರೆ ನಾನು 3-4 ಅಸಿಸ್ಟೆಂಟ್ ಗವರ್ನರ್ಗೆ ಇವತ್ತೇ ಮಾತಾಡಿದ್ದೀನಿ, ಅವರೆಲ್ಲರೂ ಒಪ್ಪಿಗೆ ಸೂಚಿಸಿದ್ದಾರೆ. ಬಹುಶಃ ಇದ್ರ ಇಂಪ್ಯಾಕ್ಟ್ ಹೆಚ್ಚಿಗೆ ಆಗಿ ಈಗ ಏನು ಕ್ವಶನ್ಸ್ ಎಲ್ಲ ಕೇಳ್ತಾ ಇದ್ರಲ್ಲ ಅದು ಆಗೋದಿಲ್ಲ. ಸ್ಮಾಲ್ ಪ್ರಾಬ್ಲಮ್ಸ್ ಅದನ್ನೆಲ್ಲ ಸಾಲ್ವ್ ಮಾಡ್ಬೋದು ಅನ್ನೋದು ನನ್ನ ಉದ್ದೇಶ ಅಷ್ಟೇನೆ. ಈಗ ಇದ್ರದ್ದೆಲ್ಲ ಓವರ್ ಆಲ್ ನಾವೆಲ್ಲ ಈಗ ಇದು ಯಾಕೆ ಯೂಸ್ ಮಾಡ್ಕೊಳ್ತಾ ಇದ್ದೀವಿ, ಯಾಕೆ ಇದ್ರ ಬಗ್ಗೆ ಇಷ್ಟೊಂದು ನಾವು ಒತ್ತು ಕೊಡ್ತಾ ಇದ್ದೀವಿ ಅಂತಂದ್ರೆ ತಮ್ಗೆಲ್ಲ ಗೊತ್ತೇ ಇದೆ. ದಿಸ್ ಈಸ್ ನೌ ಎಸ್ಪೆಷಲಿ ದಿಸ್ ಇಯರ್ ಹೇಳ್ಬೇಕಾಗಿಲ್ಲ, ಇಟ್ ಈಸ್ ದಿ ಇಯರ್ ಆಫ್ ಡಿಜಿಟಲೈಸೇಷನ್ ಅಂತ ಹೇಳೋಣಂತೆ. ಹಾಗಾಗಿ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಮೋರ್ ಡಿಜಿಟಲೈಸೇಷನ್ ದ್ಯಾನ್ ಎನಿ ಫಿಸಿಕಲ್ ಮೀಟಿಂಗ್ಸ್ ಆಗ್ಲಿ, ಫಿಸಿಕಲ್ ಆಕ್ಟಿವಿಟೀಸ್ ಆಗ್ಲಿ. ಹಾಗಾಗಿ ತುಂಬಾ ಒತ್ತು ಕೊಟ್ಟಿದೆ. ಪ್ರತಿಯೊಬ್ರು ಅದರ ಮಹತ್ವನ ಅರ್ಥಕೊಂಡು ಅದನ್ನ ಎನೇಬಲ್ ಮಾಡುವಂತ ವಿಚಾರಕ್ಕೆ ಸ್ವಲ್ಪ ಗಮನ ಕೊಟ್ರೆ ನಮ್ಗೆ ಮುಂದಿನ ದಿವಸಗಳಲ್ಲಿ ಕೆಲಸ ಮತ್ತಷ್ಟು ಸುಲಭವಾಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಇದು ಇಷ್ಟು ಹೇಳ್ತಾ ಮತ್ತೇನಾದ್ರು ಇದ್ರೂ ನಮ್ಮ ಝೋನಲ್ ಕೋಆರ್ಡಿನೇಟರ್ಸ್ ಆಗ್ಲಿ, ನಮ್ಮ ಅಸಿಸ್ಟೆಂಟ್ ಗವರ್ನರ್ಸ್ ಆಗ್ಲಿ, ಅಟ್ ಎನಿ ಟೈಮ್ ಅವ್ರು ನಮ್ಗೆ ಕಾಲ್ ಮಾಡ್ಬೋದು, ಅವರವರ ಸಮಸ್ಯೆಗಳನ್ನ ನಮ್ಗೆ ತಿಳಿಸ್ಬೋದು. ನಮಗೂ ಮಿಕ್ಕಿದ ಸಮಸ್ಯೆ ಇದ್ರೆ ನಾವು ವೆಬ್ ಅಡ್ಮಿನ್ ಹತ್ರ, ವೆಬ್ ಮಾಸ್ಟರ್ ಹತ್ರ, ನರೇಂದ್ರ ರಾವ್ ಅವ್ರ ಹತ್ರ ವಿಚಾರ ಮಾಡಿ ಖಂಡಿತ ಅದನ್ನ ಒಂದು ಸಮಸ್ಯೆಗೆ ಪರಿಹಾರ ಕಲ್ಪಿಸ್ಕೊಡೋದು ವ್ಯವಸ್ಥೆನ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು DG ಅವರಿಗೆ ಧನ್ಯವಾದ ಸಲ್ಲಿಸ್ತೇನೆ. ಥ್ಯಾಂಕ್ ಯು ರಾಜೇಂದ್ರ ಪ್ರಸಾದ್ ಸರ್ ಫಾರ್ ಯುವರ್ ವರ್ಡ್ಸ್. ಸೊ ಅದರ ಮುಂಚೆ ಒಂದು 2 ಕ್ವಶನ್ಸ್ ಇತ್ತು ಸರ್, ಇಬ್ರು ಕೇಳಿದ್ರು. ಒಂದು ಕ್ಲಬ್ ಮಂತ್ಲಿ ಬುಲೆಟಿನ್ ಅಪ್ಲೋಡ್ ಮಾಡಿದ್ರೆ ಸೊ ಅದು ಎಲ್ಲ ಕಡೆ ಹೋಗ್ತದೆ,
ಸೊ ಇಟ್ ವಿಲ್ ಗೋ ಇನ್ ರೋಟರಿ ಇಂಡಿಯಾಕ್ಕೂ ಹೋಗ್ತದೆ, ನಮ್ಮ ರೋಟರಿ ವೆಬ್ಸೈಟಿಗೆ ಹೋಗ್ತದೆ, ಎಲ್ಲ ಕಡೆ ಹೋಗ್ತದೆ ಅದು. ಸೊ ನಿಮ್ಗೆ ಇಲ್ಲಿ ನೋಡ್ಬೋದು, ವೆಬ್ಸೈಟ್ ಕಾಣ್ತಿದೆ ಅಲ್ಲ ನಿಮ್ಗೆ. ಸೊ ನಮ್ದು ವೆಬ್ಸೈಟ್ ಓಪನ್ ಮಾಡ್ತೇನೆ, ಒಂದು ನಿಮಿಷ. ರೋಟರಿ 318. ಸೊ ಇಲ್ಲಿ ನೋಡಿದ್ರೆ ನಮ್ಮ ನ್ಯೂಸ್ ಲೆಟರ್ಸ್ ಅಂತ ಇದೆ. ಸೊ ಇಲ್ಲಿ ಕ್ಲಬ್ ನ್ಯೂಸ್ ಲೆಟರ್ಸ್ ಸೆಕ್ಷನ್ ಅಲ್ಲಿ ಆ ನ್ಯೂಸ್ ಲೆಟರ್ ಬಂದು ಕೂತ್ಕೊಳ್ತದೆ. ಸೊ ಯಾರು ಅಪ್ಲೋಡ್ ಮಾಡಿದ್ರು ನಮ್ಮ ಕ್ಲಬ್ ನ್ಯೂಸ್ ಲೆಟರ್ಸ್ ಅನ್ನು ಸೊ ಇಲ್ಲಿ ಬರ್ತದೆ. ಸೊ ನಿಮ್ಮ ಕ್ಲಬ್ ನ್ಯೂಸ್ ಲೆಟರ್ಸ್ ಅನ್ನು ದಯವಿಟ್ಟು ಅಪ್ಲೋಡ್ ಮಾಡ್ತಾ ಇರಿ. ಸೊ ಅದನ್ನು ಅಪ್ಲೋಡ್ ಮಾಡೋದು ಸಹ ಸೇಮ್ ನಮ್ಮದು ರೋಟರಿ ಇಂಡಿಯಾದಲ್ಲೇ ನೀವು ಅಪ್ಲೋಡ್ ಮಾಡಬೇಕು. ಸೊ ಅಲ್ಲಿ ಸಹ ಆಪ್ಷನ್ ಇದೆ ನಿಮಗೆ. ಸೊ ಇಲ್ಲಿ ಜಸ್ಟ್ ಹೇಳಿ ಬಿಡ್ತೇನೆ. ಸೊ ಇಲ್ಲಿ ನ್ಯೂಸ್ ಲೆಟರ್ಸ್ ಅಂತ ಆಪ್ಷನ್ ಇದೆ ಅಲ್ಲ, ಸೊ ಇಲ್ಲಿ ಮಾಡ್ಬೋದು ನೀವು. ಮತ್ತೆ ಇನ್ನೊಂದು ಲಾಸ್ಟ್ ಒಂದು ಕ್ವಶನ್ ಒಬ್ರು ಕೇಳಿದ್ರು, ಸೊ ಅದನ್ನು ಸಹ ವೆರಿ ಇಂಪಾರ್ಟೆಂಟ್. ಏಪ್ರಿಲ್ ಇಂದ ಮಾಡಿದ ಪ್ರಾಜೆಕ್ಟ್ಸ್ ಅನ್ನು ಅಪ್ಲೋಡ್ ಮಾಡಬಹುದಾ ಆನ್ಲೈನ್? ಸೊ ನೀವು ಅದನ್ನು ಕೂಡ ಸಹ ಮಾಡಬಹುದು, ಅದು ಸಹ ಆಪ್ಷನ್ಸ್ ಇದೆ. ಸರ್ವಿಸ್ ಪ್ರಾಜೆಕ್ಟ್ಸ್ ಅಲ್ಲಿ ಹೋಗಿ ಡೇಟ್ ಅನ್ನು ಕರೆಕ್ಟ್ ಹಾಕಿ, ಡೇಟ್ ಕರೆಕ್ಟ್ ಹಾಕಿದ್ರೆ ಆಟೋಮ್ಯಾಟಿಕ್ಲಿ ನಿಮ್ಮ ಪ್ರಾಜೆಕ್ಟ್ಸ್ ವಿಲ್ ಗೋ ಟು ದಟ್ ಪರ್ಟಿಕ್ಯುಲರ್ ಡೇಟ್. ಸೊ ಅದು ಸಹ ಆಪ್ಷನ್ ಇದೆ. ಸೊ ಮೂವಿಂಗ್ ಆನ್. ಸೊ ನಮ್ಮ ಜೊತೆ ಇವತ್ತು ನಮ್ಮ DGE ರಾಮಚಂದ್ರ ಮೂರ್ತಿ ಸರ್ ಇದ್ದಾರೆ. ಸೊ ಅವು ಎರಡು ಮಾತು ಹೇಳ್ಬೇಕಂತ ಕೇಳ್ಕೊಳ್ತೇನೆ ನಿಮ್ಮ ಹತ್ರ ಸರ್. DG Rajaram Bhatt, DGN Gauri Madam, Chairman of the IT, Amit and Rajendra Prasad. And I am very much thankful on behalf of you all, on behalf of the Rotarians present here, for a very good presentation. It is very timely because all over India, ultimately India wants to project India's project in such a way that we are number one in the world. Rotary India is number one in the world. It may be number, Rotarian number, it may be TRF giving, it may be project uploading. So that project means it is the cost of the project, ultimately cost of the project. So we want to also give so many information message to the government of India and also state government. What is that Rotary doing in India? So as of now, 41 crores, more than 41 crores worth of project is done in India. So that way we want to project the value of the project, the number of man hours spent, and also the clubs involved, the number of Rotarians involved. So this way we are projecting the Rotary India image in the with the state government, with the central government, and also with the Rotary world all over. So this is the main objective. For all these requirements, the president and assistant governors becomes very, very important persons here to see that all your projects, meetings, etc., are uploaded on the website so that the volume is created. Don't create vacuum, create volume. Let us have, as the in one point of time Amit told, let us be realistic. Whether you put the value, whether you put the number of beneficiaries, cost of the project, whatever. So let it be realistic, but let us upload everything so that the automatically the total value, total number of hours, total projects will come up. And we are projecting our district as 3182 has given a very good example, 3182. Now we are in 8321. We should be number one. On behalf of the whole district members, I request all of you to see that the projects are uploaded on time and see that 3182 becomes number one in India. Thank you very much. Thank you, sir. Thank you very much for your words. So now I will request our DGN, Rotarian Dr. Gauri Madam, to speak a few words. Thank you, Amit. Respected District Governor Rajaram Bhatt, DGE ರಾಮಚಂದ್ರ ಮೂರ್ತಿ ಅವರು ಹಾಗೂ ರಾಜೇಂದ್ರ ಪ್ರಸಾದ್ ಅವರು ಹಾಗೆ and Amit and all my dear Rotary friends. It has been a really informative meeting today. ನಮ್ಗೆ ಎಲ್ಲರಿಗೆ ಇದು ಮಾಡ್ಬೇಕಂತ ಎಲ್ಲರಿಗೆ ನಮ್ಗೆ ಹುರುಪುಂಟು, ಅದು ಮಾಡುವುದು ನಾವು ಕೆಲವರಿಗೆ ನಮ್ಗೆ ಸ್ವಲ್ಪ ಕಷ್ಟ. ಯಾಕಂದ್ರೆ ಇದು ಇಂಟರ್ನೆಟ್ ಇರುವುದಿಲ್ಲ, ಅರ್ಥ ಆಗ್ಲಿಕ್ಕಿಲ್ಲ ಹೇಗೆ ಮಾಡ್ಬೇಕು ಅಂತ. ಬಟ್ ಐ ಥಿಂಕ್ ಅದೊಂದು ಹ್ಯಾಬಿಟ್ ನಮ್ಗೆ ಈ ಕಾಲದಲ್ಲಿ ಅದೊಂದು ಇಟ್ ಹ್ಯಾಸ್ ಟು ಬಿಕಮ್ ಅ ಹ್ಯಾಬಿಟ್. ಅಂಡ್
a simple request to all the presidents and assistant governors. We have to monitor that uploading is done, not only in the projects, but in every aspect of our Rotary, like membership, everything, all our newsletters, everything must be uploaded, and we have to learn how to do it. Adu ದೊಡ್ಡ ವಿಷಯ, because ಇದು ಅಪ್ಲೋಡ್ ಮಾಡುವಾಗ not only is everybody coming to know about what we are doing, it also increases the public image of 3182, and everyone realizes that we are doing so much work, and even in membership can also be increased by this uploading and creating a positive public image. So thank you, Amit, and thank you, sir, for giving us a wonderful meeting and for organizing such a wonderful meeting. Thank you so much. Thank you very much, madam. Yeah. So now we come to the end of the event. So now I request our district secretary for events, Rotarian Krishna Kanchan sir, to deliver. One minute. Yes, sir. ಆದಷ್ಟು ಹೇಗೆ ಅವರು ಸ್ವಲ್ಪ ಜಾಗ್ರತೆ ಮಾಡಿ ನಿಮ್ಮ ಮಂತ್ಲಿ ರಿವ್ಯೂ ಮೀಟಿಂಗ್ ನಲ್ಲಿ ಸೊ ಇದರದ್ದು ಡೌನ್ಲೋಡ್ ಮಾಡಿದ ಮಂತ್ಲಿ ರಿವ್ಯೂ ಇದನ್ನೇ ತಕೊಳ್ಳಿ. ಸೊ ಆಗ ಯಾರು ಮಾಡ್ಲಿಲ್ಲ ಯಾರು ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಮತ್ತೆ ಅವರಿಗೆ ನೆಕ್ಸ್ಟ್ ಒಂದು ಟ್ರೈನಿಂಗ್ ಕೊಡ್ಬೇಕು, ಮಂತ್ಲಿ ಮೀಟಿಂಗ್ ನಲ್ಲಿ ಆದ್ರೂ ಅದನ್ನ ಇಟ್ಕೊಂಡು ಬರ್ಲಿಕ್ಕೆ ಹೇಳಿ. ಸೊ ದಟ್ ಮಂತ್ಲಿ ರಿವ್ಯೂ ಮೀಟಿಂಗ್ ಅಂಡರ್ ದಿಸ್ ಅವ್ರ ಕೈಯಲ್ಲಿ ಬರೆದು ಅಷ್ಟೆಲ್ಲ ಕಷ್ಟ ಪಡೋದ್ಕಿಂತ ಇದನ್ನೇ ತರ್ಲಿಕ್ಕೆ ಒಂದು ಹೇಳಿಬಿಡಿ ಅಂತ ಹೇಳ್ತಾ, ಮತ್ತೆ start, and so 5 o'clock we will start and 7:15 end. So ಆದಷ್ಟು maximum members ಬರಬೇಕು. Over to Kanchan, District Secretary event. Hello, am I audible? Yes. Hello, ಕೇಳಿಸ್ತದಾ? ಕೇಳ್ತದೆ. ನಮ್ಮ ನೆಚ್ಚಿನ ಡಿಸ್ಟ್ರಿಕ್ಟ್ ಗವರ್ನರ್ ರೊಟೇರಿಯನ್ ರಾಜಾರಾಮ್ ಭಟ್ರೆ ಹಾಗೂ ಎಲ್ಲ ಪಾರ್ಟಿಸಿಪೆಂಟ್ಸ್, ಇವತ್ತು ನಮ್ಮ ಡಿಸ್ಟ್ರಿಕ್ಟ್ 3181ನ IT ಚೇರ್ಮನ್ ರೊಟೇರಿಯನ್ ಅಮಿತ್ ಅರವಿಂದ್ ಅವರು ತುಂಬ ಡಿಟೇಲ್ ಆಗಿ ರೋಟರಿ ಇಂಡಿಯಾ ವೆಬ್ಸೈಟ್ ಹಾಗೆ ಅದು ಹೇಗೆ ಕಾರ್ಯನಿರ್ವಹಿಸ್ತದೆ, ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋ ಬಗ್ಗೆ ಪ್ರಾತ್ಯಕ್ಷತೆಯ ಮೂಲಕ ಸವಿಸ್ತಾರವಾಗಿ ತಿಳಿ ಹೇಳಿದ್ದಾರೆ. ಆನ್ ಬಿಹಾಫ್ ಆಫ್ RI District 3182, I place on record a thanks to District IT Chairman Amit Arvind. ಹಾಗೆ ಡಿಸ್ಟ್ರಿಕ್ಟ್ IT ವೈಸ್ ಚೇರ್ಮನ್ ರಾಜೇಂದ್ರ ಪ್ರಸಾದ್ ಅವರು ಉತ್ತಮ ಒಂದು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರಿಗೂ ಅನಂತ ಧನ್ಯವಾದಗಳು. ಹಾಗೆ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಇಲೆಕ್ಟ್ MGR ಆಸ್ ಆಲ್ವೇಸ್ ಕೆಲವು ಇನೋವೇಟಿವ್ ವಿಷಯವನ್ನು ಮಂಡಿಸಿದ್ದಾರೆ. ಅವರಿಗೂ ನಮ್ಮ ಡಿಸ್ಟ್ರಿಕ್ಟ್ನ ಪರವಾಗಿ ಧನ್ಯವಾದಗಳು. ಅದೇ ರೀತಿ DG ಅಂಡ್ ಡಾಕ್ಟರ್ ಗೌರಿ ನಮಗೆ ಕೆಲವು ಮೂಲ್ಯವಾದ ಒಂದು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರಿಗೂ ನಮ್ಮ ಡಿಸ್ಟ್ರಿಕ್ಟ್ನ ಪರವಾಗಿ ಮನರಂತರಾಳದ ಧನ್ಯವಾದಗಳು. ಹಾಗೆ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ರಾಜಾರಾಮ್ ಭಟ್ರು ಇಂಥ ಒಂದು ರಿವ್ಯೂ ಮೀಟಿಂಗ್ ಆಗಬೇಕು, ಎಲ್ಲರೂ ಎಲ್ಲ ಒಂದು ಇದು ಸರ್ವಿಸ್ ಪ್ರಾಜೆಕ್ಟ್ ಅನ್ನು ಒಂದು ಅಪ್ಲೋಡ್ ಮಾಡಬೇಕು ಅನ್ನುವ ಅವರಿಗೆ ಒಂದು ಮಹದಾಸೆ ಇತ್ತು. ಅದರಂತೆ ಈ ಒಂದು ಮೀಟಿಂಗ್ ಆಗಿದೆ. ಅವರಿಗೂ ನಮ್ಮ ಧನ್ಯವಾದಗಳು. ಹಾಗೆ ನಮ್ಮ ಕೋರ್ ಕಮಿಟಿ ಸದಸ್ಯರು ಮತ್ತೆ ಎಲ್ಲ ಅಸಿಸ್ಟೆಂಟ್ ಗವರ್ನರ್, ಎಲ್ಲ ಪ್ರೆಸಿಡೆಂಟ್ ಸೆಕ್ರೆಟರೀಸ್ ಅಂಡ್ ಎಲ್ಲ ರೋಟರಿಯ ಒಂದು ನಾಯಕರಿಗೂ ನಮ್ಮ ಡಿಸ್ಟ್ರಿಕ್ಟ್ 3182 ಪರವಾಗಿ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ರೋಟರಿ. Thank you. Thank you, sir. Thank you very much. ಥ್ಯಾಂಕ್ ಯು. ಕ್ಲೋಸ್ ಮಾಡೋದಲ್ಲ ಸರ್? ಎಸ್. ನಮಸ್ಕಾರ ರಾಮಚಂದ್ರ ಮೂರ್ತಿಗಳೇ. ನಮಸ್ಕಾರ. ಹಾ, ಚೆನ್ನಾಗಿದ್ದೀನಿ ಸರ್. ಗುಡ್. ಹಲೋ MGR, ನಮಸ್ತೆ ಸರ್.
ಹಲೋ MJR, ನಮಸ್ತೆ ಸರ್. ನಮಸ್ತೆ. ಬಾಯ್ ಬಾಯ್. Yes sir. Thank you. Good night. ವೆರಿ ಗುಡ್ ನೈಟ್ ಸರ್. ದಾನೇಶ್ ಅವರು ನಮಸ್ಕಾರ. ನಮಸ್ತೆ ಸರ್. ನಿಮ್ಗೆ ಹೇಳಿದ್ದೇನೆ ಸೆಕ್ರೆಟರಿ ಮಾಡಿ ಅಮಿತಿಗೆ ಕಳಿಸಿದ್ದೇನೆ ನಾನೀಗ. ನಾನ್ ಕೂಡ ಇದ್ರಲ್ಲಿ ರೋಟರಿ ಇಂಡಿಯಾದಲ್ಲಿ ಮಾಡಿದ್ದೀನಿ ಆಲ್ರೆಡಿ. ನಾನು ಇರ್ಲಿಲ್ಲ, ಸೆಕ್ರೆಟರಿ ಅಲ್ಲಿ ಬಂದಿರ್ಲಿಲ್ಲ, ಆಗ ಮತ್ತೆ ಮಾಡಕ್ಕಾಗ್ಲಿಲ್ಲ. ಈಗ ಅವ್ರಿಗೆ ಹೇಳಿ ಕಳಿಸಿ ಅಂತಂದ್ರೆ ಈಗ ಇದು ಮಾಡಿದ್ದೀನಿ. ಆಗ್ಲಿ.